ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಸರ್ವಲೋಕಾನಾಂ ವಿಜಿಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಸಿದ್ಧ ಸದ್ಗುರು ಪಾದಾಭ್ಯಂ ಜನನಿ ಜನಕಸ್ತಥಾ ತತ್ವ ಉಪದೇಶ ಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ನತ್ವಾ ಭಕ್ತಿ ಪುರಸ್ಸರಂ. ಓಂ ನಮಃ ಶಿವಾಯ. ಈ ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಅಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಆತ್ಮರೇ ಧನ್ಯಾತ್ಮರೇ ಪಾವನಾತ್ಮರೇ ಮಾತೆಯರೇ ತಮ್ಮೆಲ್ಲರ ಚರಣಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಈ ಒಂದು ನಿಜಗುಣ ಆರ್ಯರಿಂದ ವಿರಚಿತವಾದ ಶ್ರೇಷ್ಠವಾದ ಈ ಕೈವಲ್ಯ ಪದ್ಧತಿ ಎಂಬ ಗ್ರಂಥದೊಳಗ 4ನೇ ಸ್ಥಳ 5 ಸ್ಥಳಗಳುಳ್ಳಂತ ಈ ಕೈವಲ್ಯ ಪದ್ಧತಿ ಒಳಗ ಶಿವಕಾರುಣ್ಯ ಜೀವ ಸಂಬೋಧನ ನೀತಿಯನ್ನ ಮುಗಿಸಿ ನೀವು 1ನೇ ಪದ್ಯದೊಳಗ ಯೋಗದೊಳಗ ಚರ್ಚೆ ಮಾಡ್ಕೋತ ಬಂದಿವಿ. ಇದನ್ನ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿಯ ಯೋಗ ಪ್ರತಿಪಾದನಾ ಸ್ಥಳಕ್ಕ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಚಿಕ್ಕ ರಾಮಾರೂಢರ ಪಾದಗಳಿಗೂ ಕೂಡ ನಮಸ್ಕರಿಸಿ ಈ ಕೈವಲ್ಯ ಪದ್ಧತಿ ಒಳಗೂ ಕೂಡ ಇಲ್ಲಿ ಯೋಗ ಪ್ರತಿಪಾದನಾ ಸ್ಥಳದೊಳಗೂ ಕೂಡ ಇಲ್ಲಿ ಕೂಡ 5 ಭಾಗಗಳನ್ನ ಮಾಡಿ ತಿಳಿಯುವ ಒಂದ್ ಎಲ್ಲಾ ವರ್ಗದವರಿಗೆ ತಿಳಿಯುವವನ್ನ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಕೂಡ 5 ಸ್ಥಳಗಳನ್ನ ಮಾಡ್ಕೊಂಡು ಬಂದಾರ ಅನ್ನುವಂಥದ್ದು ನಾವು ಕೇಳ್ಕೊಂಡು ಬಂದೀವಿ. ಒಬ್ಬೊಬ್ರಿಗೆ ಯೋಗ ನಮಗೆಲ್ಲರಿಗೆ ಸಾಧ್ಯ ಇಲ್ಲ, ನಮಗ ಹಠ ಯೋಗ ಮಾಡಕ್ಕಾಗಂಗಿಲ್ಲ, ಇವೆಲ್ಲ ನಮಗ ನೀಗುದಿಲ್ಲ ಅನ್ನುವಂಥದ್ದನ್ನ ಬಹಳ ಮಂದಿ ಬಿಡ್ತಾರ. ಅಲ್ಲಿ ನಮ್ಮ ಎಲ್ಲಾ ಕೂಡ ಸಾಮಾನ್ಯ ಮಂದಿಗೂ ಕೂಡ ಎಲ್ಲರೂ ಕೂಡ ಒಂದು ನಾಮಸ್ಮರಣೆ ಅಂದ್ರೆ ಮಂತ್ರ ಯೋಗ ಸದ್ಗುರುನ ಮುಖಾಂತರ ಆ ಮಂತ್ರವನ್ನ ತೆಗೆದುಕೊಂಡು ಗುರುಗಳು ಆ ಮಂತ್ರವನ್ನ ನಮಗ ಬೋಧಿಸಿ ತಲೆ ಮ್ಯಾಗ ಹಸ್ತ ಇಟ್ಟು ಇದನ್ನ ಸರಿಯಾಗಿ ಮಂತ್ರವನ್ನ ನಿನ್ನೊಳಗ ಲಯ ಮಾಡಿದೆಪ್ಪ ಅಂದ್ರ ಇದೊಂದು ಮಂತ್ರ ಯೋಗ ಆಕ್ಕದ. ಈ ಯೋಗದಿಂದ ನಿನ್ನ ಚಂಚಲತೆ ನಿವೃತ್ತಿ ಆಕ್ಕದ ಅನ್ನುವಂತನ ಸದ್ಗುರುನಾಥ ಒಂದು ಓಂ ನಮಃ ಶಿವಾಯ ಎಂಬುದಾಗ್ಲಿ ಮತ್ತು ಅನೇಕ ಇಲ್ಲಿ ಮಂತ್ರಗಳನ್ನ ಗುರುಗಳು ಒಬ್ಬೊಬ್ರು ಒಂದೊಂದು ಮಂತ್ರವನ್ನು ಕೊಡ್ತಾರ. ಯಾವುದೇ ಮಂತ್ರ ಇರ್ಲಿ, ಆದರೆ ಸದ್ಗುರುನ ಕೊಟ್ಟಂತ ಮಂತ್ರವನ್ನ ಯಾರು ಶ್ರದ್ಧಾದಿಂದ ಭಕ್ತಿಲಿಂದ ಭಜಿಸಿ ಆ ಮನಸ್ಸನ್ನ ಆ ಮಂತ್ರದೊಳಗೆ ಲಯ ಮಾಡಕ್ ಬತ್ತು ಅಂದ್ರ ಅದೊಂದು ಮಂತ್ರ ಯೋಗ ಆಗ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಹಂಗ ನಿಜಗೊಂಡ್ರು ಕೂಡ ಎಲ್ಲರಿಗೂ ಕೂಡ ಒಂದು ನಾದ ಬಿಂದುದೊಳಗೂ ಕೂಡ ನಾದ ಬಿಂದು ಕಲೆ ಅನ್ನುವಂಥದ್ದನ್ನ ಒಂದು ಲಯ
ಅದನ್ನು ಕೂಡ ಮನಸ್ಸನಲ್ಲಿ ಲಯದೊಳಗನು ಆ ಮನಸ್ಸನ್ನ ಸ್ಥಿತಿ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಎಲ್ಲಾ ವರ್ಗ ಕೂಡ ಹಠಯೋಗಿಗಳಿಗೆ ಸನ್ಯಾಸಿಗಳಿಗೆ ಒಂದ್ ಏನಾದ್ರೂ ಸಿದ್ಧಿ ಪಡ್ಕೋಬೇಕನ್ನುವಂತ ಹಠಯೋಗನು ಕೂಡ ಅಲ್ಲಿ ಹೇಳ್ಕೊತ ಬಂದಾರ. ಆ ನಂತರ ರಾಜಯೋಗ, ರಾಜಯೋಗದೊಳಗೂ ಕೂಡ ತಾರಕ ಯೋಗ, ಅಮನಸ್ಕ ಯೋಗ ಅನ್ನುವಂಥದ್ದನ್ನ ಸಾಂಖ್ಯ ಯೋಗವನ್ನು ಅಲ್ಲಿ ತಿಳಿಸಿಕೊಂಡು ಬಂದಾರ. ಆ ನಂತರ ಶಿವಯೋಗನೂ ಕೂಡ ಬಹಳ ಸರಳವಾದಂತ ಶಿವಯೋಗನೂ ಕೂಡ ಒಂದು ಲಿಂಗ ದೀಕ್ಷೆಯನ್ನ ಸದ್ಗುರುನಾಥ ಕರುಣಿಸಿ ಆ ಲಿಂಗದೊಳಗ ಲಿಂಗ ಪೂಜೆ ವಿಧಾನಗಳನ್ನ ತಿಳಿಸಿ ಅಲ್ಲಿ ಆ ಮನಸ್ಸನ್ನು ಲಿಂಗದೊಳಗನು ಲಯ ಮಾಡಕ್ ಬರ್ತದ, ಸ್ಥಿತಿ ಮಾಡಕ್ ಬರ್ತದ. ನಮ್ಮ ಮನಸ್ಸನ್ನ ಚಂಚಲತೆಯನ್ನ ಕಳ್ಕೊಂಡು ಅಲ್ಲಿ ಕೂಡ ನಮ್ಮ ಜ್ಞಾನಕ್ಕ ನಾವು ಅಧಿಕಾರಿ ಆಗ್ತೇವೆ. ಆ ಲಿಂಗ ಪೂಜೆ ಮಾಡೋದ್ರಿಂದ ಲಿಂಗದಿಂದ ಜ್ಞಾನ ಆಗುದಿಲ್ಲ, ಆ ಲಿಂಗ ಪೂಜೆ ಮಾಡುವುದರಿಂದ ನಮ್ಮ ಮನಸ್ಸು ಏನಾಗ್ತದಂದ್ರ ಚಂಚಲತೆ ಹೋಗ್ತದ. ಚಂಚಲತೆ ಹೋಯ್ತು ಅಂದ್ರ ಆ ಪ್ರತಿಬಿಂಬ ಯಾರು ಆತ್ಮನ ಪ್ರತಿಬಿಂಬ ನನ್ನ ಕಣ್ಣೊಳಗೆ ಬಿದ್ದು ನನಗೇನಾಗ್ತದ, ನನ್ನ ಮುಖ ನನಗೆ ಸ್ಪಷ್ಟತೆ ಕಾಣ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಅಲ್ಲಿ ಕೂಡ ಗುರುಗಳು ಏನ್ ಮಾಡ್ತಾರಂದ್ರ 4 ಪ್ರಕಾರಗಳಿಂದ ಶಿವಯೋಗ ಜ್ಞಾನ ಮಾಡಿಕೊಡ್ತಾರ. ಇಷ್ಟಲಿಂಗ ಮತ್ತು ಪ್ರಾಣಲಿಂಗ, ಭಾವಲಿಂಗ ಮತ್ತು ಮಹಾಲಿಂಗ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಈಗ ಮಂತ್ರ ಯೋಗದೊಳಗ ಮನಸ್ಸನ್ನ ಹೆಂಗ್ ಲಯ ಮಾಡೋದು ಅನ್ನುವಂತ ವಿಧಾನವನ್ನ ನಾವು ನಿನ್ನೆ ಮೊನ್ನೆ 2 ದಿವಸ ಕೇಳ್ಕೋತ ಬಂದೇವಿ. ಇಲ್ಲಿ ಏನ್ ಹೇಳಾರಪ್ಪ ಅಂದ್ರ ಇಲ್ಲಿ ಒಂದ್ ಮಾತು ಹೇಳ್ಕೊಂಡು ಬಂದಾರ. ಅರಿವಿಲ್ಲ ಮರುವೆಯು ಮರೆವೆಯೇ ಎಲ್ಲಿ ಅರಿವಿಲ್ಲ, ಮರೆವೆಯಲ್ಲಿ ಅರಿವು ಮರಿಯಿಲ್ಲ, ಒಂದು ಕುರು ಇಲ್ಲ, ಕರೆ ಮರೆ ಇಲ್ಲ, ವಾಸನೆ ಇಲ್ಲ, ಅರಿ ಬಚ್ಚ ಬಯಲು ಎಂದ ಪರಿಪೂರ್ಣ. ಅಂದ್ರ ಆತ್ಮ ಹೆಂಗದನಂದ್ರ ಪರಿಪೂರ್ಣ ವಸ್ತು ಅದನ, ಬಚ್ಚ ಬಯಲು ಪರಿಪೂರ್ಣ ಎಂದ ಅನ್ನುವಂಥದ್ದನ್ನ ಒಂದು ಮಾತನ್ನು ಹೇಳ್ಕೊಂಡು ಬಂದಾರ. ಅರಿವಿನಲ್ಲ ಅರಿವು ಇದ್ದಲ್ಲಿ ಮರು ಇಲ್ಲ, ಮರು ಇದ್ದಲ್ಲಿ ಅರಿವು ಇಲ್ಲ ಅನ್ನುವಂಥದ್ದನ್ನ ನಮ್ಮ ಅನುಭವ ತರ್ತದ. ಗಳಕ್ಕಿದ್ದಲ್ಲಿ ಕತ್ಲಿಲ್ಲ, ಕತ್ತಿದ್ದಲ್ಲಿ ಗಳಕ್ಕಿಲ್ಲ. ಯಾಕೆ ಒಂದಕ್ಕೊಂದು ವಿರೋಧ. ಅಂತ ವಿರೋಧವನ್ನ ನಾವ್ ಹೆಂಗ್ ತಿಳ್ಕೋಬೇಕು ಅನ್ನುವಂಥದ್ದನ್ನ ನಮಗ ಮೊನ್ನೆ ದಿವಸ ನಾ ಕೇಳ್ಕೊಂಡು ಬಂದಿವಿ. ಅಂದ್ರ ಪೂರ್ಣವಾದ ತನ್ನ ನಿಜವು ನಿರ್ಗುಣವಾದ್ದರಿಂದ ಇಲ್ಲಿ ತಾನೆಂಗದನ ನಿರ್ಗುಣ ಸ್ವರೂಪದಿಂದ ತಾನದನ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗುರ್ತ. ಪರಮಾತ್ಮ ಹೆಂಗದ ನಿರ್ಗುಣದನ, ಎಲ್ಲರೊಳಗದನ. ಅವಾಗ ಆಕಾರ ರೂಪ ನಮ್ಮ ಇಂದ್ರಿಯಗಳಿಂದ ನೋಡಾಕ್ ಬರ್ತವಂದ್ರು ಬರುದಿಲ್ಲ. ಅದು ಹೆಂಗ ನಿರ್ಗುಣ ಅದನ ಅಂದ್ರೆ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಕೊತ ಬಂದಾರ. ಒಂದು ನೀರದ, ನೀರದ್ದೇನಪ್ಪಾ ಅಂದ್ರ ಅದು ನಿರ್ಗುಣ. ಅದೇ ನೀರು ಒಂದು ಗಟ್ಟಿ ಆಯ್ತು ಅಂದ್ರೆ ಅದು ಬರುಪ್ ಹಾಕದಲ್ಲ, ಅದು ಸಗುಣ. ಸಗುಣದಿಂದ ಅದನ್ನ ನಾವ್ ಏನ್ ಮಾಡಕ್ ಬರ್ತದಂದ್ರ ಸಗುಣನೇ ಅದು ಬರುಪ, ನಿರ್ಗುಣನೇ ಬರುಪಾಗ್ಯದ. ಮುಂದ್ ಅದೇ ಬರುಪ್ ಏನಾಗ್ತದ ಸಗುಣ ರೂಪದಾಗ ಆಗ್ತದ ಅನ್ನುವಂಥದ್ದನ್ನ ನಮಗ್ ತಿಳ್ಸಾಕ ಪರಮಾತ್ಮ ಸಗುಣನೂ ಹೌದು ನಿರ್ಗುಣನೂ ಹೌದು. ಅದೇ ನೀರನೇ ಹೆಂಗ ಗಟ್ಟಿ ಆದಾಗ ಸಗುಣ ಅನಿಸ್ಕೋತದ, ಅದೇ ನೀರ ಇದು ಆಯ್ತು ಅಂದ್ರೆ ನಿರ್ಗುಣ ಅನಿಸ್ಕೋತದ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಸತ್ವ ರಜ ತಮ ಎಂಬ 3 ಗುಣಗಳಲ್ಲಿ ಅರುರೂಪನಾದ್ರಿಂದ ಋಷಸ್ವರವೆಂತಲೂ ದೀರ್ಘವೆಂತಲೂ ಯಾವ್ದಾದ್ರು ಒಂದು ಆಕಾರ ವಿಶೇಷಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅದಕ್ಕ ಪ್ರತ್ಯಕ್ಷಕ್ಕೆ ವಿಷಯವಲ್ಲ. ಅದನ್ನೇಂದ್ರ ಪ್ರತ್ಯೇಕವಾಗಿ ತಿಳ್ಕೊಳಕ ವಿಷಯ ಏನೂ ಅಲ್ಲ. ಅಲಿಂಗಿ ಆದ್ದರಿಂದ ಅದರಲ್ಲಿ ಯಾವ ಚಿಹ್ನೆಯೂ ಇಲ್ಲ. ಅಂದರೆ ಅನುಮಾನ ಪ್ರಮಾಣಕ್ಕೂ ವಿಷಯವಲ್ಲ. ಸ್ವಯಂ ಪ್ರಕಾಶವಾದ್ದರಿಂದ ಕರೆ ಅಂದರೆ ಅಜ್ಞಾನ,
ಮರೆ ಅಂದರೆ ಅದರ ಆವರಣ. ಇವು ಎರಡೂ ಇಲ್ಲ. ಅಜ್ಞಾನವಿಲ್ಲದರಿಂದ ಯಾವ ವಾಸನೆಯೂ ಇಲ್ಲ, ಯಾವ ಉಪಾಧಿಯೂ ಇಲ್ಲದರಿಂದ ಕೇವಲ ಚೈತನ್ಯ ಇರುತ್ತದೆ. ಆದ್ದರಿಂದ ಪೂರ್ಣವಾಗಿರುತ್ತದೆ. ಈ ಈ ಎಲ್ಲಾ ರೀತಿಯಿಂದ ನೋಡುವುದಕ್ಕಾಗಿ ಬುದ್ಧಿಗೆ ಆವರಣ ಉಂಟಾಗಿದೆ ಹೊರತು ಆತ್ಮನಿಗಾಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೋತ ಆತ್ಮ ಯಾವಾಗಲೂ ಅವ ಹೆಂಗನ ಯಾವ ಆವರಣಕ್ಕೂ ಒಳಪಟ್ಟಿಲ್ಲ. ನಮಗ ಬುದ್ಧಿ ಒಳಗೆ ಏನಾಗ್ಯದಪ್ಪ ಅಂದ್ರ ದೋಷ ಇದ್ದ ಸಂಬಂಧ ಆತ್ಮನ ಮ್ಯಾಗ ಆರೋಪ ಹಾಕ್ತೇವೆ, ಆತ್ಮನಿಗೆ ಯಾವ ಆರೋಪನೂ ಇಲ್ಲ ಅನ್ನುವಂಥದ್ದನ್ನ ನಮ್ಗ ಅಧಿಷ್ಠಾನ ಲಕ್ಷಣ ಗುರ್ತದ ಎಲ್ಲರಿಗೆ. ಅಲ್ಲಿ ಯಾವೂ ಕೂಡ ಅಲ್ಲಿ ಆ ಅಧಿಷ್ಠಾನದೊಳಗ ಯಾವೂ ಕೂಡ ಅಲ್ಲಿ ಪ್ರವೇಶ ಚೊಕ್ಕ ಸ್ಪಷ್ಟ ಹೆಂಗದನ್ನಪ್ಪ ಅಂದ್ರ ಸ್ಫಟಕ ಮಣಿಗ ಅದಾನ. ಆದ್ರ ಅದ್ರಾಗ ಏನ್ರ ಪ್ರವೇಶ ಆಗ್ತಾವನಂದ್ರ ಹೂವು ಅದು ಹೊರಗಿಟ್ಟು ನಮ್ ಹೂವಿನ ಆಕಾರ ಕೆಂಪ ಹಸಿರ ಕಾಣ್ತಾವ. ಆದ್ರ ಆ ಸ್ವರೂಪದೊಳಗ ಆ ಅಧಿಷ್ಠಾನದೊಳಗೆ ಹೆಂಗ ಯಾವ ಅದ್ರಾಗ ಪ್ರವೇಶ ಆಗದೆ ಮತ್ತೆ ಈ ಪ್ರಪಂಚಲ್ಲ ಈ ಕಾರಣವೇದಿಕೆಯನ್ನ ಬೇಕಂದ್ರ ಅಧಿಷ್ಠಾನ ಅನ್ನುವಂಥದ್ದ ನಮ್ ಗುರ್ತಾಯ್ತು ಅಂದ್ರ ಆ ಅಧಿಷ್ಠಾನದೊಳಗೆ ಯಾವ ಏನು ಕಲ್ಮಜ ಇಲ್ಲ, ಸತ್ವಗುಣ ಇಲ್ಲ, ರಜೆ ಇಲ್ಲ, ತಮ ಇಲ್ಲ. ಅಲ್ಲಿ ಯಾವ ಉಪಾಧಿನೇ ಇಲ್ಲ. ನಮ ಶಿವಾಯ ರೀ ಕಟ್ ಹಾಕತ್ತದ್ರಿ. ಅದು ಸ್ಪಷ್ಟ ಐತಿ. ಆದ್ರ ನಮ್ ಈ ಪ್ರಪಂಚಕ್ಕ ನಿಮಿತ್ತ ಏನಾಗ್ಯದಲ್ಲ, ಕಲ್ಪಿತ ಕಾರ್ಯಕ್ಕ ಕಾರಣ ಆಗ್ಯದಲ್ಲ, ಅದೇನೆ ಅಧಿಷ್ಠಾನ ಕಲ್ಪಿತ ಕಾರಣ ಕೂಡ ಅದ್ರೊಳಗೆ ಯಾವ ದೋಷ ಇಲ್ಲ ಅನ್ನುವಂಥದ್ದನ್ನ ನಮ್ ಗುರ್ತಾದಾಗ, ಅಧಿಷ್ಠಾನ ಗುರ್ತಾದಾಗ ಅಧಿಷ್ಠಾನ ಹೆಂಗಂದ್ರ ಒಂದು ಹಗ್ಗ ಅಪ್ಪರ ಸರಿ ಕೇಳಿಸ್ತಾ ಇಲ್ಲ. ದೃಷ್ಟಾಂತ ಕೊಡ್ತೇವೆ. ಅಧಿಷ್ಠಾನ ಏನೈತಿ ಹಗ್ಗದ ಅಪ್ಪರ ನಿಮ್ಮ ಹಗ್ಗದೊಳಗ ನಮಗ ನಸುಗತ್ತಲೆ ಆಗ್ಲಿ ಮತ್ತೊಂದು ತಿಮಿರಾಂಧದ ದೋಷ ಆಗ್ಲಿ, ಹಿಂದಿನ ಪಾಪ ಕರ್ಮ ವಾಸನದಿಂದ ನಮಗೇನು ತೋರಿದ ಇದ್ದ ಹಗ್ಗವನ್ನ ಮರಿಸಿ ನಮಗೇನು ತೋರ್ಯದಂದ್ರ ಹಾವು ತೋರ್ಯದ. ಎಲ್ತನ ತೋರ್ಯದಂದ್ರ ನಮಗ ಆ ಬೆಳಕಿನ ಸಹಾಯ ಬರುತ್ತನ ಹಾವು ಕರೆನೆ. ಯಾವಾಗ ಒಂದು ಬೆಳಕಿನ ಅಲ್ಲಿ ಇವತ್ತ ಗುರು ಮುಖಾಂತರ ನಮ್ಗೆ ಯಾರಾದ್ರೂ ತಿಳಿಸಿಕೊಟ್ಟಾಗ ಹಗ್ಗದ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಹಾವ ಇಲ್ಲವೇ ಇಲ್ಲ. ಈ ಪ್ರಪಂಚನೂ ಕೂಡ ನಮಗೆ ಹೆಂಗಾಗ್ಯದಂದ್ರ ಇದು ನಮಗ ಭ್ರಾಂತಿ ಒಳಗ ಪ್ರಪಂಚ ನಮ್ಗ ಏನಾಗ್ಯದ, ಭ್ರಾಂತಿ ಒಳಗ ಈ ಪ್ರಪಂಚ ಅದ ಅನ್ನುವಂಥದ್ದು ಜ್ಞಾನ ಆಗ್ಯದ. ಯಾವಾಗ ಶ್ರೋತ್ರಿಯ ಸದ್ಗುರು ಇದನ್ನ ತಿಳಿಸಿಕೊಟ್ಟಾಗ ಈ ಪ್ರಪಂಚನೂ ಕೂಡ ಮಿಥ್ಯನೇ ಅದ, ಸುಳ್ಳನೇ ಅದ. ಇದು ಎಲ್ಲಿ ಅದಪ್ಪ ಅಂದ್ರ ನಮ್ಮ ಅಜ್ಞಾನದಾಗ ಭ್ರಾಂತಿ ಒಳಗ ಪ್ರಪಂಚ ಆಗ್ಯದ. ಗುರು ಧ್ಯಾನ ಮಾಡದ ಮನುಜ
ಶ್ರೀ ಗುರು ಧ್ಯಾನ ಮಾಡದ ಮನುಜ ಹಾಳದೆ ಗುಲಂತೆ ಹಾಳದೆ ಗುಲಂತೆ ಆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುನಿಯಂತೆ ವಿಷಯದ ಗುಣಗಳು ಅಳಿಯದ ಜ್ಞಾನಿ ವಿಷಯದ ಗುಣಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪು ರಸ ಗಂಧ ಇವನ್ನ ಅಳಿಬೇಕಂತಾರ. ವಿಷಯದ ಗುಣಗಳು ಅಳಿಯದ ಜ್ಞಾನಿ ಅವ ಹೆಂಗದಾರ ಅಂತಾರು ಉದರಗಳ್ಳನಂತೆ ಮೋಸದಿಂದಲೇ ಜಪ ತಪ ಮಾಡವ ಗಾರುಡಿಗರಾಟದಂತೆ ಗಾರುಡಿಗರಾಟದಂತೆ ಆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುನಿಯಂತೆ ಆ ಬಚ್ಚಲ ಕುನಿಯಂತೆ ದುಷ್ಟ ನೆಂಟರು ಊರು ತುಂಬ ಇದ್ದರೆ ಪರಕುಲ ಜನರಂತೆ ದುಷ್ಟ ನೆಂಟರು ಊರು ತುಂಬ ಇದ್ದರೆ ನೆಂಟರು ದುಷ್ಟ ನೆಂಟರು ಯಾಕಂದ್ರ ಏನ್ ಮಾಡ್ತಾರ ನಮ್ಮ ದುಃಖಕ್ಕೆ ಆಗೋದಿಲ್ಲ ಅವ್ರು ಸುಖ ಇದ್ದಾಗಟ್ಟೆ ನಮ್ಮ ಕಡೆ ಹಣಿಕೆ ಆಗ್ತಾರ. ದುಃಖ ಬತ್ತು ನಮಗೆ ಕಷ್ಟ ಬತ್ತ ವಾಡ್ಮೇಲೆ ನಮ್ ಸನಿಕ ಬರಂಗಿಲ್ಲ. ಅದಕ್ಕೆ ದುಷ್ಟ ನೆಂಟರು ಊರು ತುಂಬ ಇದ್ದರೆ ಪರಕುಲ ಜನರಂತೆ ನಿಷ್ಠೆ ಇಲ್ಲದ ಪ್ರೀತಿಯ ಗೆಳೆಯ ನಿಷ್ಠೆ ಇಲ್ಲದ ಪ್ರೀತಿಯ ಗೆಳೆಯ ಕಾಡಿಗೆ ತೆನಿಯಂತೆ ಕಾಡಿಗೆ ತೆನಿಯಂತೆ ಆ ಶಿವನಾಮವನು ನುಡಿಯದ ಬಾಯಿ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುನಿಯಂತೆ ಆ ಬಚ್ಚಲ ಕುನಿಯಂತೆ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಮುಟ್ಟಿ ಭಜಿಸಿದಂತೆ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಮುಟ್ಟಿ ಭಜಿಸಿದಂತೆ ಗಟ್ಟಿಸಿ ಭಜನೆಯ ಮಾಡದ ಮನುಜ ಗಟ್ಟಿಸಿ ಭಜನೆಯ ಮಾಡದ ಮನುಜ ಹುಟ್ಟಬಾರದಂತೆ ಹುಟ್ಟಬಾರದಂತೆ ಆ ಶಿವನಾಮವನು ನುಡಿಯದ ಬಾಯಿ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುನಿಯಂತೆ ಆ ಬಚ್ಚಲ ಕುನಿಯಂತೆ ಬಂದ ನೋಡ್ರಿ ಸರ್ ಅದ್ರ ಮತ್ತದ ಪದ್ಯ ಅರ್ಥ ಹೇಳ್ಕೊತ್ ಕೂತ್ರೆ ಬಾ ಟೈಮ್ ಹಿಡಿತೈತಿ ಇಲ್ಲಿ ಬಂದ್ರೇನ್ರಪ್ಪ ಅವ್ರು ಇದು ಕಾಣುವುದೆಲ್ಲ ಗಟ್ಟಿ ಆಗ್ಯದಲ್ಲ, ಇದು ಎದರ್ನಿಂದ ಗಟ್ಟಿ ಆಗ್ಯದ ಅಂದ್ರ ಭ್ರಮೆಯಿಂದ ಗಟ್ಟಿ ಆಗ್ಯದ. ನೀರು ಒಯ್ದು ಫ್ರಿಜ್ನ್ಯಾಗ ಇಟ್ಟಾಗ ಎದರ್ನಿಂದ ಗಟ್ಟಿ ಆದ್ರಿ ನೀರ ಚೆರಿಗ್ಯಾಗ ಹಾಕಿ ಫ್ರಿಜ್ನ್ಯಾಗ ನೀರ್ ಇಟ್ರ ಚೆರ್ಗಿ ಆಕಾರ ಆಗ್ತದ. ಗ್ಲಾಸ್ನ್ಯಾಗ ಹಾಕಿ ನೀರ್ ಇಟ್ರ ಫ್ರಿಜ್ನ್ಯಾಗ ಇಟ್ರ
ಗ್ಲಾಸ್ದಾಗ ಆಕಾರ ಆಕೈತಿ ಏನ್ರಿ? ನೀರಿನೊಳಗ ಆಕಾರ ಅದನು. ಆ ಗ್ಲಾಸಿಂದು ತಗೊಂಡು ಗ್ಲಾಸಿನಂಗ ಆಗ್ಯದ. ಅದು ನೀರನೇ ಅದ. ಅದು ಹೆಂಗಾಗ್ಯದ ಅಂದ್ರ ಅದು ಗಟ್ಟಿ ಗ್ಲಾಸಿನ ಆಕಾರ ಆಗ್ಯದ. ನಾ ಗ್ಲಾಸ್ ಅಲ್ಲ, ನಾ ಹಂಗಾಗಿ ನಾನು ಅದ್ರ ಕೂಡ ಕೂಡಿ ನಾನು ಮಂತ್ರಮಯ ಅದೀನಿ ಅಂತ. ನಾನು ಏನದೀನಿ? ಮಂತ್ರ ಅದೀನಿ. ಈ ಶರೀರ ಕೂಡ ಕೂಡಿಕೇನದ ಶರೀರ ಆಗಿನಿ. ಶರೀರ ನಾ ಅಲ್ಲ, ಮಂತ್ರ ನಾ. ಮೊದಲು ಮುಂದ ಬರಾಗನು ಏನಿದ್ದ ಅಂದ್ರ ನೀರಿನ ರೂಪದಿಂದ ಭೂಮಿಗೆ ಬಿದ್ದ. ಆ ಮಳಿ ಹನಿನಿಂದ ಭೂಮಿಯಲ್ಲಿ ಆ ಶಶಿಯಲ್ಲಿ ಬಂದು ಶಶಿ ರೂಪವಾಗಿ ಆ ಅನ್ನವನ್ನು ಉಂಡು ಮತ್ತ ಉಂಡವರು ಹೃದಯದಾಗ ಇದು ಆಗಿ ವೀರ್ಯಾಗಿ ರೇತುವಾಗಿ ಅಲ್ಲಿ ಸಂಘದಿಂದ ಪಿಂಡ ಆಯ್ತು. ಇದೇ ಪಿಂಡ ಆಗ್ಯದ. ಪಿಂಡ ಆಗಿಂದ ಏನದ? ಈ ಶರೀರನಕ್ಕೇನದ 13 ದಿವ್ಸಕ್ಕ ಹೆಸರಿಟ್ಟಾರ. ಮೊದಲಿತ್ತನ್ರಿ ಹೆಸರು? ಮೊದಲಿತ್ತನು? ಇದ್ದಿಲ್ರಿ. ಇಲ್ಲ. 13 ದಿವ್ಸಕ್ಕೆ ಹೆಸರಿಟ್ಟಾರ. ಆ ಹೆಸರಕ್ಕೆ ಏನಂದ್ ಎಟ್ರ ನೆಂಬಿ ನಾವು ಹೆಸರಾಗ ಏನಾರ ಅಂದ್ರ ಹೆಸರೇ ನಾವಂತ ಎಷ್ಟು ಗಟ್ಟಿಯಾಗಿ ತಿಳ್ಕೊಂಡೀವು. ಇಲ್ಲದ ಹೆಸರದು ನೋಡ್ರಿ. ಹೆಸರು ಇಡಾಗ ಇವು ಸೋದರ ಅಂತೇಳಿ ಅತ್ತಿ ಕೂಸಿಗೆ ಅತ್ತಿ ಆಗವ್ರು ಹೆಸರು ಇಡ್ತಿರ್ತಾರ. ಮತ್ತ ಆ ಹೆಸರು ಇಡಕಿಗಿ ಆ ಅತ್ತಿಗೆ ಆ ಕೂಸಿಗೆ ಅಕ್ಕದೇವ್ರ ಆಗವ್ರು ಅವರು ಬಳಿ ಏರ್ಸ್ಕೊಂಡಿರ್ತಾರ. ಈ ಹೆಸರು ಇಡಕಿಗಿ ಡುಬ್ ಬಡಿತಾರ. ಈ ಯಾಕ ಬಡಿತಾರ್ರಿ? ಹೆಸರು ಇಡಾಕ ಆಕಿ ಹೆಣ್ಮಗಳು ಹೆಸರು ಇಡ್ತಾಳ. ಆ ಕಡೆ ಇಬ್ರು ಈ ಕಡೆ ಇಬ್ರು ಇಬ್ರು ನಿಂತ ಬಡಿತಾರ. ಯಾಕ ಬಡಿತಾರ್ರಿ ಹಿರಿಯರ? ಹೆಸರಿಲ್ಲ ಅದು ಇಲ್ಲ. ಹೆಸರಿಲ್ಲ ಹೆಸರಿಟ್ಟಿ ಯಾಕೆ ಬತ್ತೆ ಬಡಿತಾರ ಅಂತ. ಹೆಸರು ಇಲ್ಲದವನಿಗೆ ಅದು ಅವ್ರಿಗೆ ಗುರ್ತಿಲ್ಲ. ಅದು ಜ್ಞಾನಿಗಳು ಹಿಂಗ ತಿಳಿತಾರ. ಅದನ್ನ ಅನುಭವಕ್ಕೆ ನೋಡ್ಬೇಕು. ನಮ್ಮದ್ರಾಗ ಅನುಭವಕ್ಕೆ ಹಚ್ಕೊಂಡು ನೋಡಿದಾಗ ಅವ್ರಿಗೆ ಅದನ್ನ ತಿಳಿದ್ರ ಅವ್ರ ಯಾಕೆ ಬಡಿತಿದ್ರು? ಅವರು ಮುಕ್ತರಾಗ್ತಿದ್ರು ಎಲ್ಲಾರು. ಇಲ್ಲಿ ಹೆಸರು ಇಲ್ಲದವನಿಗೆ ಹೆಸರು ಯಾಕೆ ಇಡ್ತಿ ಅಂತ ಅವ್ರು ಡುಬ್ಬು ಬಡದ್ರನು ಬಿಡುದಿಲ್ಲಕಿ. ಆ ಸೋದರತ್ತಿ ಹೆಸರು ಇಟ್ಟಾಗ ಇಡಬ್ಯಾಡಂದ್ರು ಕೇಳಿಲ್ಲ. ನೀ ಹೆಸರಿಟ್ಟಿ ಹೆಸರಿಲ್ದಂಗ ಅಂತ ಹೇಳಿ ಮತ್ತ ಆಕಿಗೆ ಏನದ ಗುರಿ ತಿನ್ನಿಸ್ತಾರ ನೋಡ್ರಿ. ಅವು ಯಾರಿಗ ಮೊದಲು ತಿನ್ನಿಸ್ತಾರ್ರಿ? ಯಾರು ಹೆಸರು ಇಟ್ಟಾಳ ಹೆಣ್ಮಗಳಿಗೆ ಮೊದಲು ತಿನ್ನಿಸ್ತಾರ ಅವ್ ಗುಗ್ರಿ. ಎದ್ರೂರಿ ಅವ್ ಗುಗ್ರಿ? ಅವ್ ನಮ್ ಕಡೆ ಹೇಲ್ ಗೊಬ್ಬರ ಇರ್ತಾರಪ್ಪ. ಮತ್ತೆ ಆ ಕಡೆ ಏನಂತ ಗೊತ್ತಿಲ್ಲ. ಎಲ್ಲ ಕಡೆ ನಾವ್ ನೇತಾರ. ಎಲ್ಲ ಕಡೆನೂ ಅದನ್ನ ಇರ್ತಾರ. ಯಾಕ ಅಂದ್ರ ಅದನ್ನೇ ತಿಂದು ತಿನ್ನಿಸ್ತಾರ ಆಕಿಗೆ. ಹೆಸರು ಇಲ್ಲಾರ್ದವ್ರಿಗೆ ಹೆಸರು ಇಟ್ಟೆ ಅಂದ್ರ ನಾವ್ ಏನ್ ತಿನ್ಬೇಕು ಅಂದ್ರ ಅದಕ್ಕ ನರಕ ಅಂತಾರ. ನರಕ ಅಂತ ಹೆಸರಿಟ್ಟಾರ. ಅದನ್ನ ಹೆಸರಿಟ್ಟಿವಿ ಅಂದ್ರ ಮತ್ತ ಹೊಳ್ಳಿ ನಾವು ಪುನರುಪಿ ಜನನಂ ಪುನರುಪಿ ಮರಣ ಮತ್ತ ಅಲ್ಲಿ ನರಕ ವಾಸ ಮಾಡಿ ಬರ್ಬೇಕು. 9 ತಿಂಗಳ 9 ದಿವಸ. ಎಲ್ಲಿರ್ತಾನ್ರಿ ಅವ ಅಲ್ಲಿ 9 ದಿವಸ? ಅದೇಲ್ಲಿ ಮತ್ ಬರ್ಬೇಕಾಗ್ತದ, ಅಲ್ಲಿ ವಾಸ ಮಾಡ್ಬೇಕಾಗ್ತದ. ಅದಕ್ಕ ಮತ್ತ ಅಲ್ಲಿಗೆ ಹೋಗುದು ಮಾಡ್ಬ್ಯಾಡ್ದು. ಅದರ ಮರ್ಮವನ್ನು ತಿಳ್ಕೋಬೇಕು. ಅದರ ಮರ್ಮವ ತಿಳ್ಕೊಂಡ್ರ ನೀನು ಹೆಸರು ನೀನಲ್ಲ. ಹೆಸರು 13 ದಿವಸಕ್ಕೆ ಹೆಸರು ಇಟ್ಟಿದಿ. ಹೆಸರೇ ನಾ ಆಯ್ತು. ಎಷ್ಟು ತಿಳ್ಕೊಂಡಿದ್ಯೋ. ಗುರುಗಳು ಏನ್ ಹೇಳ್ತಾರ? ನೀನು ಹೆಸರು ನೀ ಹೆಸರಲ್ಲ.
ನೀನು ಕಲ್ಲಪ್ಪಲ್ಲ ಮಲ್ಲಪ್ಪಲ್ಲ ಸಂಗಪ್ಪಲ್ಲ ಲಿಂಗಪ್ಪಲ್ಲ ಏನೂ ಅಲ್ಲ ನೀನು. ಹಂಗಿತ್ತು ಅಂದ್ರ ಎಲ್ಲೋ ದವಾಖಾನಿಗೆ ಹೋದಾಗ ಅಲ್ಲೇ ತೀರ್ಕೊಂಡಪ್ಪ. ಎಲ್ಲೋ ಹೋದಲ್ಲಿ ತೀರ್ಕೊಂಡ ಕೂಡ್ಲೆ ಮಂದಿ ಎಲ್ಲಾರು ಓಣ್ಯಾಗ ಫೋನ್ ಹಸದಾಗ ಮಂದಿ ಕೂಡಿದ್ರು. ಕೂಡಿ ಏನ್ ಮಾಡಿದ್ರು ಅಂದ್ರ ಹೆಣ ಯಾವಾಗ ತರ್ತಾರ ಅಂದ್ರು. ಮತ್ ಕಲ್ಲಪ್ಪ ಯಾವಾಗ ಬರ್ತಾನ ಮಲ್ಲಪ್ಪ ಯಾವಾಗ ಬರ್ತಾನ ಯಾವಾಗ ಕರ್ಕೊಂಡ್ ಬರ್ತಾರ ಅಂದ್ರನ್ರಿ ಗಡ್ಡಿ ಗುರುಗಳ. ಇಲ್ರಿಪ್ಪ ಮುಗಿತದ ಉಸುರ ಉಸುರು ಇರೋ ಮಟ್ಟ ಆಟ ಹೆಸರ ಉಸುರು ಹೋಗಿಂದ ಎಲ್ಲಿ ಹೆಸರು ಹೋಯ್ತದ ಏನಾರದಿ. ಹಾ ಹೆಣ ಯಾವಾಗ ತರ್ತಾರತ್ ನಂದ್ ನೀನ್ ಹೆಸರು ಎಟ್ಟಿತ್ತಿದ್ದಲ್ಲ ಮತ್ ಹೆಸರು ಕರಿಬೇಕಿಲ್ಲ. ಸಾವ್ಕಾರ ರಾಜ ಹೆಸರು ಸೋಮ ನಾಟಕದಾಗ ಹೆಸರು ಇಟ್ಕೊಂಡಂಗಿದು. ಆಳ ಮಗ ಅವನ ಕೈ ದುಡ್ಯ ಆಳ ಮಗ ಒಬ್ಬ ಸಾವ್ಕಾರ ಒಬ್ಬ ಆಟ ದೊಡ್ಡ ಆಟ ಮಾಡ್ಲಾಕತ್ತಿದ್ರು. ಆಟ ಮಾಡಾಕತ್ತಿದ್ರು ರಾಮದ ಆಟ ರಾಮಾಯಣದ ಆಟ ಮಾಡಾಕತ್ತಿದ್ರು. ಅವಾಗ ಆಳ ಭಾರಿ ಹುಷಾರಿದ್ದ. ಮತ್ತ ಬಾಳ ಶಾಣ್ಯರಿದ್ದವ್ರಿ ಅವ್ರ ದುಡ್ಯಾಕಿದ್ದ ಅವ್ರ ಮನ್ಯಾಗ ಗೌಡ್ರ ಮನ್ಯಾಗ. ಗೌಡ್ರು ಮತ್ತೇನ್ ಮಾಡೋದು ಅವಂಗ ಆಳಿಗೆ ರಾಮನ್ ಪಾರ್ಟ್ ಕೊಟ್ರು ಏನ್ರಿ. ಇವನಿಗೆ ಗೌಡನಿಗೆ ರಾವಣನ ಪಾತ್ರ ಕೊಟ್ರು. ರಾವಣನ ಪಾತ್ರ ಗೌಡನಿಗೆ ಕೊಟ್ರು, ಆಳಗ ರಾಮನ ಪಾತ್ರ ಕೊಟ್ರು. ರಾಮ ಅವನಿಗೆ ಯುದ್ಧ ಆಯ್ತು, ಎಲ್ಲ ಆಯ್ತು. ರಾಮನೇ ಇಲ್ಲಿ ರಾಜ, ರಾವಣ ಇಲ್ಲಿ. ಮುಂದ ನಾಟಕ ಮುಗೀತು. ನಾಟಕ ಮುಗ್ದಿಂದ ಮನ್ಯಾಗ ಗೌಡ್ರ ಮನೆಗೆ ಹೋಗ್ಬೇಕಲ್ಲ. ರಾಮ ಹೆಂಡಿ ಅಡಿಗೆ ಹತ್ಕೊಂಡ್ ಹೊಂಟಿದ್ದ. ನಾಟಕದಾಗ ರಾಮ ಖರೆ ರಾಮ ಅಲ್ಲ. ಖರೆ ರಾಮ ಆದ್ನಂದ್ರ ಅವನೇ ರಾಜ ಆಕಾನ. ಯಾವ ಖರೆ ರಾಮ ಅಂತ ತಿಳ್ಕೊತಾನಲ್ಲ ಅವ ರಾಜ. ಇವ್ ನಾವು ನಾಟಕದಾಗ ರಾಮ ದುಷ್ಟತನದಾಗ ರಾವಣ. ವಿಚಾರ ಮಾಡಿದ್ರ ಅವ ದುಷ್ಟ ಇದ್ರನು ರಾಮ ಅರ್ಜುನನಿಗೆ ಲಕ್ಷ್ಮಣನಿಗೆ ಹೇಳ್ದ, ಒಂದ್ 2 ಮಾತು ಕೇಳು ಅವನಿಗೆ ಸಾಯ್ತಾನ ಅಂದ್ರು. ಎಂತ ವೈರಿ ಮಾತು ಕೇಳತಿಯಲ್ಲೋಪ ನೀನು ಅಂದವ. ಇಲ್ಲೋ ಅವ್ನ್ ಬಲ್ಯಾಕಂದ್ 2 ಮಾತು ಕೇಳು ಚಲೋ ಅದಾವ ಅಂದ. ಮತ್ತ ಅಣ್ಣನ ಮಾತು ಮೀರಬಾರ್ದು ಅಂತ ಒಳ್ಳೆ ಮಾತು ಕೇಳತ್ತೇಳಿ ಅವ ಹೋಗಿ ನಿಂತು ಕೇಳದ. ಅವನ್ ಬಲ್ಯಾಕ 2 ಮಾತು ಚಲೋ ಇದ್ದು. ಅವನ ಅಪೇಕ್ಷೆ ಹೆಂಗಿತ್ ನೋಡ್ರಿ. ದುಷ್ಟರು ಇದ್ರನು ಚಲೋ ಮಾತಿರ್ತಾವ. ಕರ್ಮ ಏನ್ ಮಾಡ್ತೈತಿ ಅಂದ್ರ ನಮ್ಮನ್ನ ಯಾಕಡೆ ಎಳ್ಕೊಂಡ್ ಹೋಗ್ತೈತಿ. ಕರ್ಮ ಎಳ್ಕೊಂಡ್ ಹೋಗ್ತೈತಿ. ಅದಕ್ಕ ಆ ಕರ್ಮನ್ನು ನಾವು ಮಂತ್ರದಿಂದ ಶಕ್ತಿದಿಂದ ಈ ಕಡೆ ಎಳ್ಕೊಂಡ್ ಬರ್ಬೇಕು. ಮಂತ್ರ ಶಕ್ತಿಯಿಂದ ಆ ಕಡೆ ಹೋಗ್ಲಾರ್ದಂಗ್ ಮಾಡುವುದೇ ಮಂತ್ರ ಯೋಗ. ನಮ್ಮನ್ನು ಹೊರಮುಖ ಮಾಡ್ಲಾರ್ದಂಗೆ ನಾವು ಒಳಮುಖ ಮಾಡಿ ಮಂತ್ರದಾಗ ಏನ್ ಹೇಳ್ಯಾರ ಹಂಗ ಇರುವುದೇ ಮಂತ್ರ ಯೋಗ. ಮಂತ್ರವನ್ನು ನಾವು ಈ ಯೋಗದಾಗ ಅದನ್ನ ನಿಂದ್ರಿಸ್ಬೇಕು. ಯೋಗ ಅಂದ್ರ ಹೊಕ್ಕದ ಬರ್ತದ ಮನಸ್ಸ. ನಾವು ಇಲ್ಲಿ ಕೂತೀವಿ ಅಂದ್ರ ನಮ್ ಮನಸ್ಸು ಓಡಾಡ್ತಿರ್ತದ. ಅದನ್ನೆಲ್ಲ ಮಾಡ್ಕೊಂಡು ಯೋಗ ಅಂದ್ರ ಮಂತ್ರ ಪಿಂಡ ಆಗ್ಬೇಕು, ಮಂತ್ರಮಯ ಆಗ್ಬೇಕು ಅಂತ ಹೇಳ್ಕೋತೆ ಬಂದಾರ. ಹಾಗೆ ಅದನ್ನು ಮಂತ್ರಮಯ ಅಂದ್ರ ಮಂತ್ರಮಯ ಆಗೇ ಇಲ್ಲ. ಮಂತ್ರ ಆಯ್ತು ಅಂದ್ರ ಯಾವ ದುಷ್ಟ ಗುಣಗಳನ್ನು ಎದ್ದು ಹೋದು ಅಂದ್ರ ಅವಾಗೆ ಮಂತ್ರಮಯ ಆಗ್ತದ. ದುಷ್ಟ ಗುಣಗಳು ಹೊರಗ ಬಾಯಮುಖ ಬಾಯ ಪ್ರಜ್ಞೆ ಮನುಷ್ಯ ಲಯ ಆಗ್ಬೇಕು. ಶಾಂತಿ ಇದ್ನು ಅಂದ್ರ ಮಂತ್ರ ನಿತ್ತದ ಅಂದ.
ಮಂತ್ರನಿಂದ ನಿಲ್ಲಿಸುವ ಸಲುವಾಗಿ, ನಿನ್ನನ್ನು ಅಲ್ಲಿ ಇರಿಸುವ ಸಲುವಾಗಿ ಇದನ್ನೆಲ್ಲ ಪ್ರಯತ್ನ ನಡೆದದ. ಬಾಳ ಮಂದಿ ಇದನ್ನ ನಿಂದ್ರಿಸ್ಬೇಕಾಯ್ತು ಅಂದ್ರ ಅಲ್ಲಿ ಒಬ್ಬರಿದ್ರು, ನಾನು ಹೋಗಿದ್ದೆ, ಆ ದನಗಳಿಗೆ ಮುಗದಾಣಿ ಹಾಕ್ತಾರಲ್ಲ ಹಂಗ ಚೂಜಿಲೆ ಮೂಗ್ನ್ಯಾಗ ದಾರ ಹಾಕ್ಯಾನ. ದಾರ ಹಾಕಿ ಮ್ಯಾಲ ಕಟ್ಟ್ಯಾನ. ಕಟ್ಟಿ ತಪಸ್ಸು ಕೂತಾನ. ಯಾಕ ಹಿಂಗ್ಯಾಕಾತ್ ನಾ ಅಂದೆ. ಮನಸ್ಸು ನಿಂದ್ರಿಸ್ತಾನತ್ತದ್ರಾಗ. ದಾರ ಕಟ್ಟ್ಯಾನ, ಚೂಜಿಲೆ ಚುಚ್ಚ್ಯಾನ, ದನಗಳಿಗೆ ಮುಗದಾಣಿ ಹಾಕದಂಗ ಅಲ್ಲಿ ಕೂತ್ ಮನಸ್ಸು ನಿಂದ್ರಿಸ್ತಾನತ್ತ. ಹಿಂಗ ಬಹಳ ಮಂದಿ ಪ್ರಯತ್ನ ಮಾಡೋರ ಹಂಗ ನಿಂದ್ರಂಗಿಲ್ಲ ಮನಸ್ಸು. ಗುರು ಹೇಳಿದ ವಾಕ್ಯದಲ್ಲಿ ಅದರಲ್ಲಿ ಆ ಮಂತ್ರದ ಮರ್ಮ ತಿಳ್ಕೋಬೇಕು. ಓಂ ನಮ ಶಿವಾಯ ಅಂತಂದ್ರ ಅವರು ರಾಮನೆಯಲ್ಲಿ ಓಂ ನಮ ಶಿವಾಯಲ್ಲಿ ಯಾವುದೇ ಮಂತ್ರದ ಅರ್ಥ ಅದಾವ, ಶ್ಲೋಕದ ಅರ್ಥ ಅದಾವ, ಪದದ ಅರ್ಥ ಅದಾವ. ನಾವು ಏನದೀವಿ ಅಂದ್ರ ಓಂ ನಮ ಶಿವಾಯ ಮಂತ್ರವನ್ನು ನಾವು ಅದನ್ನ ಎಷ್ಟು ಸಾರಿ ಭಜಿಸಬೇಕು ಅಂತೇಳಿ ಹೇಳಿ. ಎಷ್ಟು ಸಾರಿ ಅಂತಂದ್ರ ಈ ಉಸಿರಾಟ ಏನ್ ಐತಲ್ರಿ, ಈ ಉಸಿರಿನ್ಯಾಗ ಆ ಮಂತ್ರ ಜೋಡಿಸ್ಬೇಕು ನೋಡ್ರಿ. ಅದು ತಾನಿಂತಾನೆ ಶಿವೋಂ ಶಿವೋಂ ಅಂತೈತಿ, ಓಂ ಸೋಮ್ ಅಂತೈತಿಲ್ಲ, ಆ ಮಂತ್ರ ಅಂತೈತಿ. ಅದನ್ನ ನುಡುತ್ತೆ ದಿನ. ಆದಾಗ ಆ ದಿನ ನಡ್ದದದು, ನಾವು ಮರ್ತರ್ನು ಅದು ಹಂಗ ನಡ್ದದ, ಅರ್ಥ ನಡ್ದದ. ಆ ಮಂತ್ರದಾಗ ಈ ತಾನೇ ನಡ್ದದ ಶಿವೋಂ, ಅದನ್ನ ಉಸಿರಾಟದಾಗ ಈ ಮಂತ್ರ ಜೋಡಿಸ್ಬೇಕು. ಆ ಮಂತ್ರ ಜೋಡಿಸದಾಗ ಇದ್ರಾಗ ಹೋಗ್ತಾ ಇದ್ದದು. ಕಿವಿ ಕೊಟ್ಟು ಕೇಳಿದಾಗ ಕಿವಿ ಕೊಟ್ಟು ಕೇಳಿದಾಗ ಆ ಮಂತ್ರ ಸಹಿತ ಓಂ ನಮ ಶಿವಾಯ ಅಂದದ. ಕುಳ್ಳ ನೋಡ್ರಿಲ್ಲ, ಕಡ್ಕೊಳ ಮಡಿವಾಳಪ್ಪನ ಕುಳ್ಳ, ತುಕಾರಾಮ್ ಮಹಾರಾಜನ್ ಇದ್ರಾಗ ಬರ್ತೈತಲ್ಲ, ಅದ್ರಾನು ಕುಳ್ಳ ಕಳು ಮಾಡಿದ ಕುಳ್ಳ ಕಿವಿಗ್ ಹಚ್ಕೊಂಡ್ ನೋಡಿದ್ರ ಮಾಂತ ಅಂದಾವ, ವಿಠಲ ಅಂದಾವ. ಏನ್ರಿ ಮಂತ್ರದಲ್ಲಿ ಅಂತ ಶಕ್ತಿ ಅದ. ಬಂದಾರ ನೋಡ್ರಿಪ್ಪ. ಶಿವಾಯನಂಬ್ರಿ ಗುರುಗಳೇ. ಬಂದಂಗಿಲ್ಲ. ಬಂದಾರ್ರಿ? ಇಲ್ಲರಿ. ಮತ್ತಾರೇ ಮಾತಾಡೋರು ಇದ್ರ ನೋಡ್ರಿ. ನಾವು ಇಷ್ಟು ಮಾತಾಡ್ತಿದ್ದ, ನಾವು ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ತೀವಿ ಮಾತಾಡ್ಲಕ್ಕ. ಗುರು ಬ್ರಹ್ಮ ಗುರು ವಿಷ್ಣು ಗುರು ನಮಸ್ಕಾರ ಪಾದಕ್ ನಮಸ್ಕಾರ. ಶರಣಾರ್ಥ್ರಿ. ಓಂ ನಮ ಶಿವಾರಿ. ಯಾಕ ಶಂಕರ ಅಂದ್ರ ಯಾಕ ಕಟ್ ಆಗ್ಯಾರ್ರಿಪ್ಪ? ಕಟ್ ಆಗ್ಯಾರ ನೋಡ್ರಿ, ಮಾತಾಡ್ರಿಪ್ಪ. ಶರಣಾರ್ಥ್ರಿ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರು ಮಾಸ್ತ್ರಿ ಯದಂಗ್ರಿ ಕಮಲ ದ್ವಂದಂ ತಾಪತ್ರಯ ನಿವಾರಕಂ ಶಾಂತೈಕ್ಯ ಪದಂ ಸಿದ್ಧಾರೂಢಂ ಭಜೆ. ಅದ್ವೈತ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರಲ್ಲಿ, ಗುರುನಾಥರೂಢರಲ್ಲಿ, ಆರುಢ ಜ್ಯೋತಿ ಸುಪುತ್ರಪ್ಪಗಳಲ್ಲಿ, ಅಭಿನವ ಶ್ರೀಗಳಲ್ಲಿ, ಅಭಿನವ ಸಿದ್ಧಾರೂಢರಲ್ಲಿ, ಬಸವಾದಿ ಶರಣರಲ್ಲಿ, ನಿಜಗುಣ ಶಿವಗಳಲ್ಲಿ, ಅನಂತ ವಿದ್ಯಾನಂದರೇ, ಅನಂತ ಕೋಟಿ ದೀರ್ಘದಂಡ ನಮಸ್ಕರಿಸಿ ಶಂಕರಾಂಧ್ರ ಮೊದಲು ಮಾಡಿಕೊಂಡು ಶರಣಾನಂದ್ರ ಮೊದಲು ಮಾಡಿಕೊಂಡು ಎಲ್ಲಾ ಶರಣರ ಪಾದಕ್ಕೂ ತಾಯಿಗಳ ಪಾದಕ್ಕೂ ದೀರ್ಘದಂಡ ನಮಸ್ಕರಿಸಿ ಇವತ್ತಿನ ಮಂತ್ರ ಯೋಗ ಹೇಳ್ಕೊತ ಬಂದು 2 ದಿನನೂ ಅದೇ ಹೇಳ್ಯಾರ ಅವ್ರು ಶರಣರು. ಶ್ರೀ ಗುರುವೇ ನೀನೇ ಶರಣು ಎನಗೆ ನಿಜ ಸುಖದ ಸಾಗರವೇ ಸಕಲ ವಿದ್ಯಾಗುಣ ನಿವಾಸನೆ. ನೀನೇ ಶರಣಾಗು ಅಂತ ಹೇಳಿದ್ರೆ ನನ್ನ ಗುರುವರ್ಯ ಅಂದ್ರೆ ನನಗೆ ಅಜ್ಞಾನವನ್ನು ಹೋಲಿಸಿ ಸುಜ್ಞಾನ ಕೊಡು ಅಂತ ಗುರುವಿನ ಹೇಳಿ ಬೇಡ್ಕೊಂಡ ಯಾರು ಶಿಷ್ಯನಾದವನು.
ಇವತ್ತೇನು ಹೇಳಿದ್ರು ಮಂತ್ರ ಯೋಗ 5 ಯೋಗಗಳು ಹೇಳಿದ್ರು. ಮಂತ್ರ ಯೋಗ, ಲಯ ಯೋಗ, ಹಠ ಯೋಗ, ಶಿವಯೋಗ, ರಾಜಯೋಗ, ಶಿವಯೋಗ 5 ಯೋಗ ಹೇಳ್ಕೊತ್ ಬಂದು ಶಾಂಡ್ರು. ಮಂತ್ರ ಯೋಗ ಅಂದರೆ ಸದ್ಗುರು ಮುಖದಿಂದ ಯಾವುದಾದರೂ ಒಂದು ಮಂತ್ರವನ್ನು ಪಡೆದು ಅದನ್ನು ಏಕಾಗ್ರ ಚಿತ್ತದಿಂದ ಅನುಸಂಧಾನ ಮಾಡುತ್ತಾ ಅದರಲ್ಲೇ ಮನಸ್ಸನ್ನು ಲಯ ಮಾಡುವುದೇನುಂಟು ಇದು ಮಂತ್ರ ಯೋಗ ಅಂತ ಹೇಳಿದ್ದಾರೆ, ಹೇಳಿಸಿಕೊಳ್ಳುತ್ತದೆ. ಮಂತ್ರ ಯೋಗಕ್ಕೆ ಸಂಸಾರದಲ್ಲಿ ಇರತಕ್ಕವನು, ಒಬ್ಬರ ಅಧೀನವಾಗಿರತಕ್ಕವನು ಮತ್ತು ಅಸಕ್ತನು, ಸ್ತ್ರೀಯರು ಮೊದಲಾಗಿ ಎಲ್ಲರಿಗೂ ಅಧಿಕಾರ ಅದ. ಇವು ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಬಾಲರಿಗೆ, ವೃದ್ಧರಿಗೆ, ಯಾರಿಗೆ ಇದು ಅಲ್ಲ, ಎಲ್ಲರಿಗೆ ಅಧಿಕಾರದ ಮಂತ್ರ ಶಕ್ತಿಯಲ್ಲಿ ಯಾರೇ ಎಲ್ಲರೂ ಅನ್ನಬಹುದು. ಅವಾಗಿನ ಕಾಲಕ್ಕೆ ಸ್ತ್ರೀಯರು ಅಂತ ಅವ್ರಿಗೆ ಪ್ರತಿಬಂಧಕ್ಕೆ ಇತ್ತು ಅವಾಗಿನ ಕಾಲದಾಗ. ಈಗ ಎಲ್ಲರಿಗೆ ಸಮದೃಷ್ಟಿ ಅದ, ಎಲ್ಲರೂ ಅನ್ಬೇಕು. ಸಿದ್ಧಾರೂಢರು ಓಂ ನಮ್ ಶಿವಾನಿ 24 ಗಂಟೆನ ಯಾಕೆ ಅವ್ರು ಇದು ಮಾಡ್ತಾರಂದ್ರ ಎಲ್ಲರಿಗೆ ಅಧಿಕಾರ ಅಂತ ಅವ್ರು ಇನ್ನೂವರೆಗೆ ವೀಣಾಕಾಯಿ ತೆಳಗಿಟ್ರು ಸಿದ್ಧಾರೂಢ ಮಾಡಿದಾಗ. ಯಾಕಂದ್ರ ಎಲ್ಲರಿಗೂ ಉದ್ಧಾರ ಆದ್ಯಪ್ಪ, ದುಃಖನಾಗಿ ಬಿದ್ದಾವ ಜೀವಿಗಳು ಉದ್ಧಾರ ಆಲಿ ಮಂತ್ರ ಶಕ್ತಿಯಿಂದ ತಿಳ್ಕೊತ ಬಂದು. ಇನ್ನು ಲಯಯೋಗ ಅಂದರೆ ಏನು? ನಾದದ ಅನುಸಂಧಾನದಲ್ಲಿ, ನಾದ ಅನುಸಂಧಾನ, ಬಿಂದುವಿನ ಅನುಸಂಧಾನದಲ್ಲಿ ಮನಸ್ಸು ಲಯ ಮಾಡು. ಮನಸ್ಸು ಲಯ ಆಯ್ತ ನಾದದಲ್ಲಿ ಅಂದಾಗ ಒಂದ್ ಯಾವಾದಾರ ನೋಡ್ರಿ, ಒಂದು ಪದ ಹಾಡಾಗ ಆ ನಾದಲ್ಲಿ ಏಕಾಗ್ರ ಹಾಕದ. ಒಂದ ಭೃಂಗಿ ಅದು ಊದಿ ಹಿಡಿಬೇಕು, ಹಾವು ಹಿಡಿಬೇಕಂದವ ಆ ಕೊಳಲ ಊದ್ಲಿ, ಒಂದು ಭೃಂಗಿ ಇದು ಊದ್ಲಿ, ಆ ಊದಾಗ ಅಲ್ಲಿ ಹಾಮಿ ಹಿಡಿಲಾಕ ಬರ್ತ ಹಂಗಾರ. ಆ ನಾದದಲ್ಲಿ ತತ್ಪರ ಹಾಕತ್ ಹಾವದು, ಸುಮ್ಸುನೆ ಸಿಗುದಿಲ್ಲ ಅದು ಹಂಗಾರ ಕೈಯಾಗದು. ಆ ಭುಂಗಿ ಊದಿ 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 ಏನಂತದೆ ಹೆಡಿ ತಕೊಂಡ್ ಆಡ್ತಿರ್ತದ, ಒಂದು ಮತ್ತ ಬಂದ್ ಕಪ್ಪನ್ ಹಿಡಿದು ಬಿಡ್ತಾನಂತ. ಹಂಗ ನಾದದಲ್ಲಿ ನಾವು ಏನ ಮಾಡಕು? ಲಯ ಹೊಂದಬೇಕು. ನಾದಾನುಸಂಧಾನ ಅಂತಾರ. ಬಿಂದುವಿನ ಅನುಸಂಧಾನದೇ ಮನಸ್ಸು ಲಯ ಆಗ್ಬೇಕು. ಮನಸ್ಸನೇ ಮೇನ್ ಎಲ್ಲದಕ್ಕೂ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಲ್ಲಿ ಒಂದೇ ಅದು. ಮನಸ್ಸನೇ ಎಲ್ಲದೂ ಆಕಾರ ಆಗ್ಯದ, ಅದು ಒಂದೇ ಮನಸ್ಸು. ಅದು ಲಯ ಮಾಡಿ ಅದನ್ನು ಲಯ ಎಂದು ಹೇಳುತ್ತದೆ. ಆ ಲಯಯೋಗವೇ ಸದ್ಗುಣಶೀಲನಾದ ಶರೀರಿಂದ ಸದೃಢವ ಅಂತ ವಿವೇಕವುಳ್ಳವ ಪುರುಷನು ಅವ ಲಯ ಹೊಂತಾನ. ನಾವು ಹೊರಮುಖ ಎಲ್ತಾನ ಹೊರಮುಖ ಮಾಡ್ತೀವಿ, ಅಲ್ಲಿ ನಮ್ಮ ಅಂತಃಕರಣ ಶುದ್ಧಿ ಆಗೋದಿಲ್ಲ. ಬಹಿರ್ಮುಖವಾದಾಗ ಮತ್ತೆ ವಿಷಯಾಕಾರ ಆಗ್ತದ. ಯಾವಾಗಲೂ ನಮ್ಮ ಮನಸ್ಸಿನ ಅಂತರ್ವೃತ್ತಿ ಆಗ್ಬೇಕು, ಬ್ರಹ್ಮಾಕಾರ ವೃತ್ತಿ ಆಗ್ಬೇಕಂತಾರೆ. ವಿಷಯಾಕಾರ ಆಗಬಾರ್ದು. ಇವು ಹೊರಗೆ ತೋರ್ತಾವ. ಶಬ್ದ, ಸ್ಪರ್ಶ, ರೂಪ, ರಸಗಂಧದಲ್ಲಿ ಜ್ಞಾನಿ ಏನ್ ಮಾಡ್ತಾನ? ಒಳಮುಖ ಮಾಡ್ಕೋತಾನ. ಒಳಮುಖ ಹೆಂಗೆ? ಅವನ ನಮ್ಮಂಗೆ ಉಣ್ತಾನ, ತಿತ್ತಾನ, ಹೋತಾನ, ಬರ್ತಾನ, ಮಠ ಹತ್ತಾನಂದ್ರು ಅವನು ಯಾವಾಗಿದ್ದ ಬ್ರಹ್ಮಾನಂದದಲ್ಲಿ ತತ್ಪರ ಆಗಿರ್ತಾನ. ಆ ಬ್ರಹ್ಮ ಸ್ವರೂಪನೇ ನಾನು. ಸತ್ತು, ಚಿತ್ತು, ಆನಂದ, ನಿತ್ಯ ಪರಿಪೂರ್ಣ ಸ್ವರೂಪ ಒಳಗ ಅವನ ಅನುಸಂಧಾನ ಇರ್ತದ. ವ್ಯವಹಾರ ಮಾಡ್ತಾನ. ಅಜ್ಞಾನಿಗೆ ಜ್ಞಾನಿಗೆ ಏನು ಪರ್ಕ್ ಇರುದಿಲ್ಲ. ಇದ್ರು ಅವನ ವೃತ್ತಿನೇ ಬೇರೆ, ಇವನ ವೃತ್ತಿನೇ ಬೇರೆ. ಇವ ಸತ್ಯದ ಅಜ್ಞಾನಿ ಸತ್ಯ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾನ. ಅವ ಜ್ಞಾನಿ ಮಿಥ್ಯತ್ ಸಂಸಾರ ಮಾಡ್ತಾನ. ಅವನಿಗೆ ಮಠ ಅಂತಾನ. ಎಲ್ಲ ವ್ಯವಹಾರ ಮಾಡ್ತಾನ, ಮಿಥ್ಯತ್ ಮಾಡ್ತಾನ. ಅವಾಗ ಇವಾಗ ವ್ಯತ್ಯಾಸ ಅದ. ಅದು ಲಯಯೋಗ ಅಂತ ಹೇಳಿದ್ರು. ಹಠಯೋಗ ಅಂದ್ರೆ ಮನಸ್ಸು ಹಠದಿಂದ ಅಂದರೆ ಪ್ರಾಣಾಯಾಮದಿಂದ ಅಥವಾ ಮುದ್ರಾದಿಗಳ ಸಾಧನೆಯಿಂದ ದ್ವಾರಪಾಲಕರಿಂದ ನಿಗ್ರಹ ಆಗುತ್ತದೆ. ಏನಂತ ಹಠಯೋಗ ಮಾಡ್ತಾ ಯಾವರ ಬಾಲ್ಯಾವಸ್ಥೆ ಇರ್ಬೇಕತ್ತಾರ, ಅದು ಬ್ರಹ್ಮಚಾರಿ ಇರಬೇಕು. ಅವನು ಹಠಯೋಗ ಸಹಾಯಿಸಿಕೊಂಡು, ಹಠಯೋಗಕ್ಕೆ ಅಧಿಕಾರಿಗಳು ಯಾರು ಅಂದ್ರೆ ಬ್ರಹ್ಮಚಾರಿ. ಸದ್ಗುಣದಿಂದ ಕೂಡಿದ ಬೇಕು. ಅವ ಸದ್ಗುಣ ಕೂಡಬೇಕು. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ ಇವು ಸದ್ಗುಣಗಳಿಗೆ ಕೂಡಿರ್ಬೇಕು. ಕೂಡ್ಕೊಂಡಾಗ ಅದು ಬ್ರಹ್ಮಚಾರಿ ಇರ್ಬೇಕು. ಬಾಲ್ಯ ಅವಸ್ಥೆ ಇರ್ಬೇಕು. ಗುರುಗಳ ಬಳಿ ಹೋಗಿ ಹಠಯೋಗ ಮಾಡ್ಬೇಕಾದ್ರು ನಾವೇ ಮನೆಯ ಬುಕ್ ಓದಿಕೆ ನಾವೇ ಮಾಡಿದೇವಂದ್ರ ಅದು ಹುಚ್ಚ ಹಿಡಿತದ. ಯಾವದೇ ಪ್ರತಿಯೊಂದು ನಾವು ಅಭ್ಯಾಸ ಮಾಡ್ಬೇಕು. ಗುರುಮುಖನೇ ಬೇಕು. ಅಂತ ಗುರು ಬೇಕು. ಶ್ರೋತ್ರಿಯ ಬ್ರಹ್ಮಶ್ರೀ ಗುರುನಾಥನಲ್ಲಿ ಹೋಗ್ಬೇಕು. ಕಾಕ್ಪ ಗುರು ರಗರ್ ಬಂದಿದ್ರ 6 ಗುರುಗಳು ಅದಾರ. ಜ್ಞಾನ ಪತ್ಪತ್ರ ಹೇಳ್ಯಾರ ಅವ್ರು. 6 ಗುರುಗಳಿಂದ ಯಾರಿಗೆ ಆಗೋದಿಲ್ಲ. ಇವೀತ ಗುರುನೇ ಶ್ರೇಷ್ಠ. ನಮ್ಮ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡಿಕೊಡವ ಸದ್ಗುರುನಾಥನೇ. ಶ್ರೋತ್ರಿಯತ್ವ ಇರ್ಬೇಕು, ಬ್ರಹ್ಮನಿಷ್ಠತ್ವ ಇರ್ಬೇಕು. ಅವ್ನ್ ಶರಣಾಗತನಾಗು.
ಅದು ಏನು ಹಠಯೋಗ. ಅವ ಬ್ರಹ್ಮಚಾರಿ ಸಾಧಿಸ್ತದ. ಈ ವೈರಾಗ್ಯ ಸಾಧಕಂದ್ರೆ ಶರೀರದಿಂದ ಪುಷ್ಟಿ ಆಗಿರ್ಬೇಕು, ಅವ ಸದೃಢ ಇರಬೇಕು, ಬಾಲ್ಯ ಇರಬೇಕು, ಮತ್ತು ಅವನು ಈ ಕಡೆ ಆತುರ್ತ ಏನ್ ಗುರಿನ ಬಳಿ ಹೋಗಿ ಕೇಳುದ್ರಿಂದ ಅದು ಶರೀರ ಆ ಶರೀರ ಸದೃಢಿತಪ್ಪ ಅಂದ್ರ ಕೂತ್ ಕೇಳಕ್ ಬರ್ತದ, ಅವು ಹಠಯೋಗ ಸಾಧಿಸ್ಲಕ್ ಬರ್ತದಾರ ಅವ್ರು. ಇಲ್ಲಿ ನಮ್ಮಲ್ಲಿ ಹಠಯೋಗ ಮಾಡ್ತಿದ್ರು, ಕೆಸರಟ್ಟಿ ಮುತ್ತೇರುತ್ತ ಗಿಡದಾಗೆ ಜ್ಯೋತಿ ಬಿದ್ದು ತಪಸ್ ಮಾಡ್ತು, ಬರೀ ಬೇನ್ ತಪ್ಪ ರಸ ಕುಡ್ತಿದ್ರು. ಅದು ಹಠಯೋಗ. 24 ತಾಸಿನ ಗಿಡದಾಗಿ ಕೂತಿರ್ತಿದ್ರು. ಆ ಗಿಡ ಆ ಕೈ ಹಿಡ್ಕೊಂಡು ನಿದ್ದೆ ಬಂದಾಗ ಅದಕ್ಕೆ ಗಿಡಕ್ಕ ಜ್ಯೋತ್ ಬಿದ್ದು ಬಿಡೋರು, ಬರೇ ಬೇನ್ ರಸ. ಅದು ಹಠಯೋಗ. ಇದು ಸಾಧಿಸ್ಬೇಕ. ತಿಂದಾಗಡೆ ಮತ್ ಹೊಳ್ಳಿ ವೃತ್ತಿ ಬೈರ್ಮುಖ ಆಲಕತ್ತು. ರೊಕ್ಕ ಕೂಡ್ಲಾಕತ್ರಿ ಮಡ್ದಾಗ ಕೋಟ್ಯಾನ್ಗಡ್ಲೆ ರೊಕ್ಕ ಕೂಡ್ಲಾಕತ್ತಾನ. ಏನಾಯ್ತು, ಆ ಶಿಷ್ಯರು ಏನ ಮಾಡಿದ್ರು, ಆರಾಮಿಲ್ಲದ ಗುರುಗಳಿಗೆ ಕರ್ಕೊಂಡು ಆದ್ರು. ಕರ್ಕೊಂಬ ಆರಾಮ ಇದ್ದಿದ್ದಿಲ್ಲ ಅವ್ರಿಗೆ, ಆರಾಮಿಗೆ ಮಾರ್ಕೊಂಬ ಅಂದ್ರು. ಮತ್ತ 4 ಕೂರಿಗೆ ಹೊಲ ತಗೊಂಡ್ರು. ವೃತ್ತಿ ನೋಡಿ ಹಠಯೋಗದ ಮತ್ ಹೊಳ್ಳಿ ಹೆಂಗ್ ಬರ್ತದ. ಬಂದು ಏನ್ ಮಾಡಿದ್ರು, ಅವಕ್ಕ ಹೊಲ ರಾಬ್ ಮಾಡಿಸೋದು, ಮತ್ತ ಅವ್ರೇ ಸರಿಯಾಗಿ ಹೊಡಿತಾರೆ ಅಂತ ಹೋಗಿ ಕೊಡೆ ತಗೊಂಡ್ ನಿಂತಿರೋದು ಬಿಸಿಲಾಗ. ಹಠಯೋಗ ಅದು ಬ್ರಹ್ಮಜ್ಞಾನ ಆಗೋದಿಲ್ಲ, ಮತ್ತ ವೃತ್ತಿ ಹೊರಗೆ ಬರ್ತದಾರ. ಈ ಹಠಯೋಗದಿಂದ ಮತ್ ಏನ್ ಆಕ್ಕದ ನಮ್ಗ, ಆ ಪೂರ್ತಿ ಅದು ಬಹಿರ್ಮುಖ ಮಾಡಿಬಿಡ್ತದ, ಅಂತರ್ಮುಖ ಮಾಡಿದಂಗ ಆಕ್ಕದ. ಎಷ್ಟು ತಪಸ್ವಿಗಳು ಇದ್ರ ಅವ್ರು ಮತ್ ವೃತ್ತಿ ಹೊರಗೆ ಬಂದ್ಬಿಡ್ತದ ಹಠಯೋಗದಿಂದ. ಒಬ್ಬೊಬ್ರು ಹಂಗ ಆಕ್ಕದ ಕೆಲವು ಮಂದಿಗೆ. ಹಾಗೆ ಯೋಗ ಸಾಧನ ಅಧಿಕಾರಿಗಳು ಗುರುಗಳ ಹತ್ತಿರದ ಇದ್ದುಕೊಂಡು ಚೆನ್ನಾಗಿ ತಿಳಿದು ಅಭ್ಯಾಸ ಮಾಡಬೇಕು. ಹೀಗೆ ಮಾಡುವುದು ಬಿಟ್ಟು ಆ ಮಸ್ತಕ್ಕೆ ಏರ್ಸ್ಕೊತಾನ ನಾವು. ಅಲ್ಲಿ ಏರ್ಕೊಂಡು ಅಲ್ಲಿ ಏನ್ ಮಾಡ್ತಾನ, ಮನಸ್ಸಿನೇ ತಿಳಿದುವೆ ಯೋಗ ಅಭ್ಯಾಸ ಮಾಡೋದ್ರಿಂದ ಅದು ಹಠಯೋಗ ಎಂದು ಹೇಳುತ್ತಾರೆ. ಇನ್ನು ರಾಜಯೋಗದಲ್ಲಿ 3 ಪ್ರಕಾರ ಉಂಟು ಅಂತ ಹೇಳ್ತಾರೆ. ಯಾವಂದ್ರೆ ತಾರಕ ಮಂತ್ರ, ಅಮನಸ್ಕರ ಯೋಗ, ಶಾಂಖ್ಯ ಯೋಗ. ಇವು ಯೋಗವನ್ನು ಸಾಧಿಸಬೇಕು. ಇವು 3 ಯೋಗಗಳನ್ನು ಸಾಧಿಸಬೇಕಂತಾರ. ತಾರಕ ಯೋಗ, ಅಮನಸ್ಕರ ಯೋಗ, ಶಾಂಖ್ಯ ಯೋಗ. ಇನ್ನು ಸಾಧಿಸಬೇಕ ಅಧಿಕಾರಿ ಬೇಕು. ಅಧಿಕಾರಿ ಇದ್ರೆ ಶಾಸ್ತ್ರಕ್ಕೆ ಅಧಿಕಾರಿ ಬೇಕಂತಾರ ಅವ್ರು. ಅಧಿಕಾರಿ ಇರ್ಲಿಕ್ಕಂದ್ರೆ ಆಗೋದೇ ಇಲ್ಲ. ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ, ಮುಮುಕ್ಷತ್ವ ಮೊದಲಾದ ಸಾಧನೆ ಕೂಡಿರಬೇಕಿವ. ಮತ್ತು ವೇದಾಂತದ ಶಾಸ್ತ್ರದ ಜ್ಞಾನ ಉಳ್ಳಬೇಕು. ಎಲ್ಲಾ ಶಾಸ್ತ್ರದ ಒಂದು ಅನುಭವ ಇರ್ಬೇಕು ಅವಾಗ. ಇಂಥವನಿಗೆ ಯೋಗವು ಸಾಧಿಸುತ್ತದೆ. ಇದು ಯಾವುದು? ರಾಜಯೋಗ ಅಂತ ಹೇಳ್ಕೊಂಡು. ಇನ್ನ ಶಿವಯೋಗ ಅಂದರೆ ಶಿವಲಿಂಗದಲ್ಲಿ ಮನಸ್ಸು ಲಯ ಮಾಡುವುದು. ಇಷ್ಟಲಿಂಗದ ನಮ್ಗೆ ಕೊಟ್ಟಿರ್ತಾನೆ ಗುರುನಾಥ, ಆ ಲಿಂಗದಲ್ಲಿ ಲಯ ಮಾಡೋದು. ಅದೇ ತದಾಕಾರ ಆಗೋದು. ಗುರುವಿನ ಮೂರ್ತಿ ಫೋಟೋ ಹಿಡ್ಕೊಂಡು ಲಿಂಗದ ಆಕಾರ ಆಗಿ ಆ ಲಿಂಗ ಸ್ವರೂಪನೇ ನಾನು, ಆ ಬ್ರಹ್ಮ ಸ್ವರೂಪನೇ ಆಕಾರದ ಬ್ರಹ್ಮ ಸ್ವರೂಪನೇ ನಾನು ಅಂತ ಅದೇ ಆಕಾರ ಆಗಬೇಕು. ಅದು ಶಿವಯೋಗಿ ಎಂದು ಹೇಳುತ್ತದೆ. ಶಿವಲಿಂಗದಲ್ಲಿ 4 ಪ್ರಕಾರ ಉಂಟು. ಯಾವ ಅಂದ್ರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಹೇಳ್ಕೊತ್ ಬಂದ್ರು. ಸದ್ಗುರು ಕೊಡತಕ್ಕಂತ ಲಿಂಗವೇ ಇಷ್ಟಲಿಂಗ ಎಂದು ಹೇಳಿಸಿಕೊಳ್ಳುತ್ತದೆ. ಇಷ್ಟಲಿಂಗ ಯಾವ ಅಂದ್ರೆ ಸದ್ಗುರು ಕೊಟ್ಟಂತ ಲಿಂಗ ಅದು ಇಷ್ಟಲಿಂಗ. ಪ್ರಾಣಲಿಂಗ ಅಂದರೆ ಸೂಕ್ಷ್ಮ ಶರೀರ ಉಪಾಧಿ ಕೂಡಿಕೊಂಡು ಯಾವುದು? ಅದು ಪ್ರಾಣಲಿಂಗ. 17 ತತ್ವದಿಂದ ಕೂಡಿಕೊಂಡದ್ದು ಅದು ಏನು ಮಾಡ್ತದ? ಸೂಕ್ಷ್ಮ ಇರ್ತದಲ್ಲಿ, ಅದೇ ಪ್ರಾಣಲಿಂಗ. ಅದು ಉಪಾಧಿಯಿಂದ ಕೂಡಿದ್ದು ಯಾವುದು? ಅದು ಪ್ರಾಣಲಿಂಗ. ಭಾವಲಿಂಗ ಅಂದರೆ ಶಿವ ಸ್ವರೂಪವೇ ನಾನು ಇದ್ದೇನೆ, ಶಿವನ ಸ್ವರೂಪ ನಾ ಇದ್ದೇನೆ. ಸ್ವರೂಪ ಎಲ್ಲವೂ ಶಿವಮಯ. 84 ಜೀವರಾಶಿಗೆ ನಾಮರೂಪಗಳು ಮಿಥ್ಯೆ, ಒಳಗ ಅಸ್ಥಿಭಾತಿ ಪ್ರಿಯವಾದ ಬ್ರಹ್ಮ ಸ್ವರೂಪನಾದಿನಂತ ಅನುಸಂಧಾನ ಮಾಡೋದೇ ಇದು ಶಿವ ಶಿವ ಸ್ವರೂಪನೇ ನಾನು. ಎಲ್ಲದ್ರೆ ಶಿವ ಸ್ವರೂಪ ನಾನೇ ಕಾಣಬೇಕವನೇ. ನಾಯಿಯಲ್ಲಿ, ಚಾಂಡಲ್ನಲ್ಲಿ, ಎಲ್ಲದರಲ್ಲಿ ಶಿವನ ಸ್ವರೂಪೇ ನನ್ನ ಸ್ವರೂಪ. ಆ ಸ್ವರೂಪ ಒಂದೇ ಅಂತ ಇವ ಶಿವನ ಭಾವ ಇರ್ಬೇಕು. ಈ ಭಾವಲಿಂಗ ಎಂದು ಹೇಳಿಸಿಕೊಳ್ಳುತ್ತೆ. ಇನ್ನು ಇವು ಎಲ್ಲಕ್ಕೂ ಸಾಕ್ಷಿ ರೂಪವಾದ ಸತ್ತು, ಚಿತ್ತು, ಆನಂದ, ನಿತ್ಯ ಪರಿಪೂರ್ಣ ಲಕ್ಷಣ ಇರತಕ್ಕಂತ ಆತ್ಮ ಸ್ವರೂಪವೇ ಅದು ಮಹಾಲಿಂಗ ಅಂತ ಹೇಳ್ಕೊಳ್ತದೆ. ಅಲ್ಲಿ ಲಯ ಆಯ್ತಂದ್ರೆ ಏನು ಇಲ್ಲ ಮಹಾಲಿಂಗದಲ್ಲಿ. ಈ ಪ್ರಕಾರ ಲಿಂಗಗಳ ಜ್ಞಾನವನ್ನು ಗುರುಮುಖ ಅಂತ ತಿಳಿದು ಮಹಾಲಿಂಗದಲ್ಲಿ ಮನಸ್ಸನ್ನು ಲಯ ಮಾಡುವುದೇಂಟು ಇದು ಶಿವಯೋಗವೆಂದು
ಹೇಳಿಸಿದರು. ಇನ್ನು ಯೋಗಕ್ಕೆ ಅಧಿಕಾರಿಗಳು ಯಾರು? ಕೇವಲ ಶಿವಭಕ್ತನಾಗಿರ್ಬೇಕು. ಶಿವನ ಭಕ್ತನಾಗಿರ್ಬೇಕಂದ್ರೆ ಗುರುವಿನ ಮಗನಾಗಿರ್ಬೇಕು. ಸರ್ವರಲ್ಲಿ ಸಮಭಾವ ಉಳ್ಳವನಿಗಿರ್ಬೇಕವ. ಎಲ್ಲದರಲ್ಲಿ ರಾಗದ್ವೇಷ ಇರಬಾರ್ದು ಅವನ ಬಲ್ಲಿ. ಎಲ್ಲದರಲ್ಲಿ ಏನ್ ಸಮದೃಷ್ಟಿ ಇರಬೇಕು. ವ್ಯಷ್ಟಿ ಅಂದ್ರೆ ಜೀವ ಹಿಡ್ಕೊಂಡು ವ್ಯಷ್ಟಿ ಹಾಕಾನ. ಸಮದೃಷ್ಟಿ ಅಂದ್ರೆ ಬ್ರಹ್ಮಾಂಡವನ್ನು ಬೆಳಗುವಂತ ಯಾರು? ಆ ಪರಮಾತ್ಮ. ಅವ ಸಮದೃಷ್ಟಿ ಇರ್ತಾನ. ಈ ರೀತಿ ಯೋಗಗಳನ್ನು ಉಂಟು. ಇವುಗಳಲ್ಲಿ ಯಾವುದಾದ್ರೂ ತನ್ನ ಅಧಿಕಾರ ಗುಣವಾಗಿ ಪಡೆದುಕೊಂಡು ಸಾಧಿಸಿದ್ದೇ ಆದರೆ ಚಿತ್ತವು ಏಕಾಗ್ರತೆ ಆಗುತ್ತದೆ. ಇನ್ನು ಚಿತ್ತ ಯಾವಾಗ ಏಕಾಗ್ರತೆ ಆಗುತ್ತದೆ ಅಂದ್ರೆ ಜ್ಞಾನ ದ್ವಾರ ಏಕಚಿತ್ತದಲ್ಲಿ ಆತ್ಮ ದರ್ಶನ ಆಗುತ್ತದ. ಏಕಾಗ್ರ ನೋಡಿ 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 ಅಲ್ಲಿ ಏನ್ ಮಾಡ್ತದ ಅಂದ್ರ ಆ ಚಿತ್ತ ತನ್ನ ಸ್ವಾಧೀನದಲ್ಲಿ ಬರ್ತದ, ಹೊರಗೆ ಹೋಗುವುದಿಲ್ಲ. ಬಹಿರ್ಮುಖದಲ್ಲಿ ಅಂತರ್ವೃತ್ತಿಯಲ್ಲಿ ಅವನು ಏಕಾಗ್ರ ಚಿತ್ತದಲ್ಲಿ ಆತ್ಮ ದರ್ಶನ ಹಾಕತ್ತಾರ. ಎಲ್ತನ ಒಳಮುಖ ಆಗುದು ಬರೀ ಹೊರಗೆ ಹೋದೇವ ಅಂದ್ರ ನಮಗ್ ಜ್ಞಾನ ಆಗುದಿಲ್ಲ. ಒಳಗ್ ತಿರ್ಸ್ಕೋತಾರ. ಅದು ಏಕಾಂತ ಸ್ಥಾನ ಅಂತ ಯಾಕೆ ಹೇಳ್ಯಾರ? ಸಜ್ಜನ ಸಂಘ, ಮಿಥ್ಯಾಹಾರ ಇವೆಲ್ಲ ಇವು 4 ಕ್ರಿಯೆಗಳು ಯಾಕೆ ಹೇಳ್ಯಾರ ಅಂದ್ರ ನಮ್ಮ ಸ್ವಾಧೀನದಲ್ಲಿ ಮನಸ್ಸು ಬತ್ತಪ್ಪ ಅಂದ್ರ ಅಲ್ಲಿ ಏನ್ ಮಾಡ್ತಾನ ಗುರುನಾಥ? ಅಲ್ಲಿ ಮಂತ್ರ ಕೊಟ್ಟದ್ದು ಪ್ರಯೋಗ ಆಗ್ತದ. ಈ ಪದ್ಧತಿ ಶಿಷ್ಯನಾದಂತವನು ಸದ್ಗುರು ಕುರಿತು ಬೇಡಿಕೊಳ್ಳುತ್ತಾನೆ. ಏನಂದ್ರೆ ಷಡ್ಗುಣ ಐಶ್ವರ್ಯ ಸಂಪನ್ನಾದ ಶ್ರೋತ್ರಿಯ ಬ್ರಹ್ಮಿಷ್ಠ. ಅವ ಶ್ರೋತ್ರಿಯವಂತ ಹ್ಯಾಂಗ್ ಗುರುಗಳು ಹ್ಯಾಂಗ ಷಡ್ಗುಣ ಐಶ್ವರ್ಯದಿಂದ ಕೂಡಿರ್ಬೇಕು ಗುರುಗಳು. ಸಂಪನ್ನ ಶ್ರೋತ್ರಿಯ ಬ್ರಹ್ಮಿಷ್ಠನಾಗು ಸದ್ಗುರುವೇ ನೀನೇ ನನ್ನ ರಕ್ಷಿಸು ಅಂತ ಯಾರು ಕೇಳಿಕೊಂಡ್ರು? ಶಿಷ್ಯನಾದನು ಕೇಳಿಕೊಂಡ್ರು ಅಂತ ಹೇಳಿದ್ರು. ಇನ್ನೂ ಮಾತಾಡೋರು ಮಾತು ಶರಣರದಾರ. ನನಗೂ ಮಾತಾಡ್ಲಕ್ಕ ಅವಕಾಶ ಕೊಡಂತ ಶರಣರಪ್ಪ ಅವರು ಹೇಳಿದ್ರು. ನಾನು ಮಾತಾಡಕ್ ಅವಕಾಶ ಕೊಟ್ಟಂತ ಎಲ್ಲಾ ಶರಣರ ಪಾದಕ್ಕೂ ನಮಸ್ಕರಿಸಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇನ್ನು ಮಾತಾಡೋ ಶರಣರದಾರ ಅವ್ರಿಗೆ ಮಾತು ಕೊಟ್ರಪ್ಪ. ಮತ್ತೆ ಯಾರಿಗೆ ಶರಣು ಶರಣಾರ್ಥಿ ದೊಡ್ಡಮಣಿ ಅಪ್ಪಗಳಿಗೆ ಶರಣು ಶರಣಾರ್ಥಿಗಳು. ಈ ಯುಗದ ಬಗ್ಗೆ, ಮಂತ್ರ ಯುಗದ ಬಗ್ಗೆ ಬಹಳ ಸವಿಸ್ತಾರವಾಗಿ ತಿಳಿಸಿದಂತ ಮಾತನರಿಗೆ ಧನ್ಯವಾದಗಳು. ಮತ್ ಮುಂದ್ ಬಂದ್ ಮಾತಾಡ್ರಿ. ಓಂ ನಮಃ ಶಿವಾಯರಿಪ್ಪ. ನಾ ಮಾತಾಡ್ತೀನಿ. ಈಗ ಹೆಂಗ್ ಬಂದ್ ಮಾತಾಡೋರು ಗುರುಗಳು ಹಂಗ್ ಮಾತಾಡ್ಬೇಕ್ರಿ. ನಾ ಮಾತಾಡ್ತೀನಿ. ಮಾತಾಡ್ರಿ. ಈ ದಿವಸ ಅಪ್ಪರು ಕೈವಲ್ಯ ಪದ್ಧತಿಯ ಇವುಗಳಲ್ಲಿ ಅದು ಕೂಡ 5 ಅಂಗಗಳಿದ್ದಾವೆ. ಹಾಗೂ ಮುಂದೆ ಮಂತ್ರಯೋಗದಲ್ಲಿ ಕೂಡ 5 ಅಂಗಗಳಿವೆ ಅಂತ ಎಲ್ಲ ಹೇಳಿದರು. ಆಮೇಲೆ ಯಾವ ಮಂತ್ರಕ್ಕೆ ನಾವು ಕಲ್ತರೂ ಕೂಡ ಗುರುವಿನಿಂದಲೇ ಕಲಿಯಬೇಕು. ಮನುಷ್ಯನ ಚಂಚಲತೆ ಕಳೆದಬೇಕಾದ್ರೆ ಅದು ಒಳ್ಳೆಯ ಶ್ರೇಷ್ಠ ಯೋಗ್ಯ ಗುರುಗಳ ಹತ್ರ ತಗೊಂಡಾಗ ನೀನು ಅದನ್ನೇ ಜಪ ಮಾಡ್ತಾ ಇದ್ದಾಗ ಅದು ನಿನ್ನ ಮನಸ್ಸು ಕಂಟ್ರೋಲಿಗೆ ಬರುತ್ತದೆ, ಒಂದು ಕಡೆ ಇರುತ್ತೆ ಅಂತ ಹೇಳಿದರು. ಆಮೇಲೆ ನೀರು, ಬರ್ಫಿನ ಬಗ್ಗೆ ಕೂಡ ಭಾಳ ಹೇಳಿದರು. ಅಂದರೆ ನೀರು ಆವಿಯಾದಾಗ ಬರ್ಫ್ ಆದಾಗ ಅದು ಯಾವ ಫ್ರಿಜ್ಜಿನಾಗ ಇಟ್ಟಾಗ ಯಾವ ಲೋಟ ಇರ್ತದೆ ಅದೇ ಆಕಾರ ಆಗುತ್ತೆ. ಒಂದು ಚಂಬಿಟ್ರೆ ಚಂಬಿನ ಆಕಾರ ಆಗುತ್ತದೆ. ಹಾಗೆ ಆ ನೀರಿಗೆ ಒಂದು ಪರಮಾತ್ಮನ ಒಂದು ಇದಕ್ಕೆ ಆಕಾರ ಅಲ್ಲಿ ನಿರಾಕಾರ ಅಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ರಿ. ಆಮೇಲೆ ಮಂತ್ರ ಜಪದಲ್ಲಿ ಕೂಡ ವಾಚಕ ಇದೆ, ಮಾನಸಿಕವಾಗಿದೆ, ಮೌನವಾಗಿ ಒಳಗೆ ಮಾಡೋದು, ಹೀಗೆ ಅನೇಕ ವಿಧವಿದೆ. ಅದನ್ನೆಲ್ಲ ಗುರುವಿನಿಂದಲೇ ನಾವು ಕಲಿಬೇಕು. ಆಮೇಲೆ ಅದು ಮಂತ್ರ ದೀಕ್ಷೆಯಲ್ಲಿ ಕೂಡ ಹಲವು ವಿಧಾನಗಳಿದ್ದಾವೆ. ಗುರು ಬಂದು ಕಿವಿಯಲ್ಲಿ ಹೇಳ್ತಾನೆ, ಕೆಲವು ಕಣ್ಣಿನಿಂದಲೇ ಕೆಲವು ಗುರುಗಳು ಮಂತ್ರ ದೀಕ್ಷೆ ಕೊಡೋರು ಇದ್ದಾರೆ. ಕೆಲವು ಹೇಳ್ತಾರೆ ಪುಸ್ತಕದಲ್ಲಿ, ಕೆಲವು ಸ್ವಪ್ನದಲ್ಲಿ ಕೂಡ ಬಂದು ಅವನಿಗೆ ಮಂತ್ರ ದೀಕ್ಷೆ ಸಿಗುತ್ತದೆ. ವಿಗ್ರಹದಿಂದಲೂ ಕೂಡ ಆ ಗುರು ಸಾಕಾರ ರೂಪ ಬಂದು ದೀಕ್ಷೆ ಕೊಡ್ತಾನೆ ಅಂತ ಕೂಡ ನಾವು ಕೇಳಿದ್ವಿ. ಆಮೇಲೆ ಇದು ಯಾವ ಗುರು ಹತ್ರ ಯಾವ ವಿದ್ಯೆ ಇರುತ್ತದೆ ಅದನ್ನು ನಾವು ನಮಗೆ ಯಾವುದು ಬೇಕೋ ಅದೊಂದು ತೊಗೋಬೇಕು. ರಾಜಯೋಗ ಅಂಥದ್ದು ತೊಗೋಬೇಕು ಹೊರತಾಗಿ ಕೆಲವರು ಈ ದುಷ್ಟಶಕ್ತಿಗಳನ್ನು ವಶ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ಏನೇ ಬೇಕಾದರೂ ಮಾಡ್ತಿರ್ತಾರೆ. ಅಂಥ ಗುರುಗಳಿಂದ ನಾವು ತುಂಬ ದೂರ ಇರಬೇಕು ಅಂತ ಇನ್ನು ಮುಂದೆ ಬರುತ್ತೆ. ಅದೆಲ್ಲ ಗುರುಗಳು ಹೇಳ್ತಾರೆ, ಶಂಕರ ಗುರುಗಳು.
ಇಲ್ಲಿ ಒಂದು ಪ್ರಸಂಗ ನನಗೆ ನೆನಪಾಯಿತು. ಒಮ್ಮೆ ಯೋಗಾನಂದ್ರ ಅಂದರೆ ಒಬ್ಬ ಯೋಗಿ ಆತ್ಮಕಥೆ ಪುಸ್ತಕದಲ್ಲಿ ಬರುತ್ತೆ. ಅಲ್ಲಿ ಯಾರೋ ಒಬ್ಬ ದೊಡ್ಡ ಯೋಗಿ ಇದ್ದಾರೆ ಅವರು ಭಾಳ ಪವಾಡಗಳು ಮಾಡ್ತಾರೆ. ಅಂದರೆ ಇವರು ಇನ್ನೂ ವಯಸ್ಸು ಸಣ್ಣದು, ಹೊಸ್ದಾಗಿ ಸೇರಿರ್ತಾರೆ. ಹೋಗಿ ಗುಹೆದಾಗ ಹೋಗ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ಹಸ್ತಪತ್ರಿ ಅದು ಹಳೆಯ ಕಾಲದ್ದೆಲ್ಲ ಬರ್ತಿದ್ದೆಲ್ಲ ಪುಸ್ತಕಗಳು ಅಲ್ಲಿರ್ತವೆ. ಆ ಗುರು ಹೇಳ್ತಾರೆ, ನಾನು ಇಲ್ಲೇ ಸ್ವಲ್ಪ ಕೆಲಸ ಇದೆ, ಹೋಗ್ತೀನಿ, ನೀನು ಅವನ್ನ ಯಾವ ಮುಟ್ಟಕ್ಕೆ ಹೋಗಬೇಡ, ಯಾವ ಓದಕ್ಕೆ ಹೋಗಬೇಡ ಅಂತ ಹೇಳಿ ಹೋಗ್ಬಿಡ್ತಾರೆ. ಇನ್ನೂ ಸಣ್ಣ ವಯಸ್ಸಲ್ಲ, ಏನಿರುವುದು ಗುರು ಹೋದ್ಮೇಲೆ ನೋಡ್ತಾರೆ, ಎಲ್ಲ ಏನೇನೋ ಇದು ಬರ್ತೈತಿ. ಯಾವುದೋ ಒಂದು ಪುಸ್ತಕ ಕೈ ತೊಗೊಂಡು ಓದಕ್ಕೆ ಹೋಗ್ತಾರೆ. ಒಂದು 3-4 ಲೈನ್ ಓದಿರ್ತಾರೆ. ಎಲ್ಲ ಒಂದು ಭಯಂಕರ ಒಂದು ಭೂತ ಬಂದುಬಿಡ್ತೈತೆ ರೀ. ಬಂದು ಏನಪ್ಪಣೆ ಅಂತ ಕೇಳ್ತೈತೆ ರೀ. ಇವರಿಗೆ ಏನೋ ಅರ್ಥ ಆಗಂಗದಲ್ಲ, ಮೈಯೆಲ್ಲ ಬಗುತ್ತು ಬಿಡ್ತಾರೆ. ಅಷ್ಟೊತ್ತಿಗೆ ಗುರುಗಳಿಗೆ ಅಂತರ್ದೃಷ್ಟಿಯಿಂದ ಗೊತ್ತಾಗಿ ಬಂದು ಆ ಭೂತನ ಬಿಡಿಸ್ತಾರೆ. ಹಾಗೆ ನಾವು ಗೊತ್ತಿಲ್ದಂಗೆ ಏನೋ ಸ್ವಂತ ಹಠ ಯೋಗ ಅಲ್ಲಿ ಸ್ವಂತದಿಂದ ಏನು ಮಾಡಿದರೂ ನಮಗೆ ಅಪಾಯ ಅಂಥೇಳಿ 4 ಮಾತು ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ವಂದನೆಗಳು. ಕೈವಲ್ಯ ಪದ್ಧತಿಯ ಒಂದು ಯೋಗ ಪ್ರಕಾರ